ಈಗ ಎದ್ದಾಗರು ಇನ್ನೂ ಎದ್ದು ಹೋಗ್ಬಿಟ್ರು. ಬೆಡ್ಶೀಟಿಂದ ಮುಖ ತೆಗ್ದಿಲ್ಲ, ಇನ್ನೂ ಇಲ್ಲೇ ಇದ್ದೀನಿ. ಬೆಡ್ಶೀಟೇ ಬಿಚ್ಚಿಲ್ಲ. ಆಗಲೇ ಮುಖ ತೋರ್ಸೋಕೆ ಬಂದು ನಿಂತಿರೋದು. ಆ್ಯಕ್ಚುಲಿ ಎಲ್ಲಿ ಗೊತ್ತಾ, ಈ ಸ್ಪಾಟಲ್ಲಿ ಸೀನು ತೋರಿಸ್ಬಿಡ್ತೀನಿ. ನಿಮ್ಮ ಮನೆಗಿದ್ನ ಹಿಂಗೆ ಎದ್ದಾಗರು ಎದ್ದಷ್ಟು ಕರೆಕ್ಟಾಗಿ ಫ್ರೇಮಿಂಗು, ಫಿಲಿಮಲ್ಲಿ ಫ್ರೇಮಿಂಗ್ ಮಾಡಿದ್ರೆ ಕರೆಕ್ಟಾಗಿ ಬಂದು ಮುಖ ತೋರಿಸ್ತಾರಲ್ಲ ಆ ರೇಂಜ್ಗೆ. ಏನು ಕಬ್ಬಿಣ ಕಟ್ಟೆ ಹಾಕ್ತಾರೋ ಶಿವನೇ. ಆ್ಯಕ್ಚುಲಿ ಕ್ಯಾಮ್ರಾ ಮೇಲಿರೋ ಕೊಳೆ ಇದು ಇಬ್ಬನಿ ಏನಲ್ಲ, ಅಲ್ಲಿ ಬ್ಯಾಗ್ ಇಟ್ಬಿಟ್ಟು ಸಿವಲ್ಲಿ ಕೆಲಸ ಮಾಡ್ತಾರಲ್ಲ ಅವನು ಇವ. ಅವ್ನು ಯಾಕೆ ಬ್ಯಾಗ್ ಇಟ್ಬಿಟ್ಟು ಹೋಗಿರೋದು ಅಂದರೆ, ಆವಾಗ ಫಸ್ಟ್ ಟೈಮ್ ನಾನು ಎದ್ನಲ್ಲ, ಫಸ್ಟ್ ಟೈಮ್ ಎದ್ದು ಕೂಡಲೇ ಅವ್ನ ಮುಖ ತೋರಿಸ್ದ, ಕಿತ್ತೋಗಿರೋ ಮುಖವ ಎದ್ದು ಬಂದು ಕರೆಕ್ಟಾಗಿ. ಸೊ ನಾನು ಗುಡ್ ನೈಟ್ ಅಂದ್ಬಿಟ್ಟು ಮತ್ತೆ ಮಲಿಕೊಂಡೆ. ಪುನಃ ಈಗ ಅವನದೇ ಎಪಿಸೋಡ್ ಮತ್ತೆ ಮುಂದುವರಿಯುತ್ತೆ ಅಂತ ತೋರಿಸೋದಕ್ಕೋಸ್ಕರ ಬ್ಯಾಗ್ ಇಟ್ಬಿಟ್ಟು ಹೋಗಿರೋದು. ಈ ಸೂಳೆ ಮಗ ಮುಂದೆ ಸಾಯ್ತವನ ಓಡಾಡ್ಕೊಂಡು ಒಂದೇ ಸಮ. ಮುಖ ದೃಷ್ಟಿ ಎಲ್ಲ ನಮ್ಮ ಕಟ್ಬಿಡೋ ಮಗ. ನಾನೆಲ್ಲ ಗ್ರಹಗತಿಗಳನ್ನೇ ಮೀರಿ ನಡೆಯೋಕ್ಕೆ ನಿಂತಿರೋನು ನಾನು. ಈ ಬಡ್ಡೆಕ್ಳು ಮುಖ ನೋಡ್ಬಿಟ್ಟಷ್ಟೇ ಕೆಟ್ಟದಾಗುತ್ತೆ ಒಳ್ಳೇದಾಗುತ್ತೆ ಅಂದ್ಕೊಳ್ಳೋ ಅಷ್ಟು ಮುಟ್ಟಾಳ ನಾನೆಲ್ಲ. ಬತ್ತುಲ್ನ ಹಿಡಿದು ಊರು ನಾಯ್ಕೆಯ ಹುಡುಗ ಪಾಸ ಆಯ್ತಾರೆ ಮುಂದೆ ಬರ್ತಾವನೆ, ಈ ಕಡೆಗೆ ಬರ್ತಾವನೆ. ಆ ಹುಡುಗನ ಅಷ್ಟೇ ಇಲ್ಲಿ ಯಾರೊಬ್ಬ ಫಸ್ಟ್ ಮುಖ ತೋರಿಸ್ಕೊಂಡು ಹೋದ್ನಲ್ಲ, ಕ್ಯಾಮ್ರಾ ಹಿಡಿತಾನೆ ಗೊತ್ತಾಗೋದು ಬಡ್ಡಿ ಮಗಡೆ. ಈ ಕಡೆ ಬರ್ತಿದ್ದಾನೆ, ಆ ಕಡೆ ಹೋಗ್ಬಿಟ್ಟವ. ಹೌದು ಅಷ್ಟೇ ಅದೇ ಕತೆ. ಹಿ ಅಂತ ನಕ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ. ಇವತ್ತೇ ಫಸ್ಟ್ ಕಾಣಿಸ್ಕೊಂಡಿದ್ದು ಇಲ್ಲಿ ಬಂದು ಇವನ ಜೊತೆ ಯಾರು ಇನ್ನೊಬ್ಬ ಬೆಳಿಗ್ಗೆ ಸಾಯಂಕಾಲ ಎರಡೊತ್ತು ವಾಕಿಂಗ್ ಮಾಡ್ತಾನಲ್ಲ, ಕರೆಕ್ಟಾಗಿ ನನ್ನ ಮುಂದೆ ಓಡಾಡ್ತೀನಲ್ಲ, ಈಗ ಜಸ್ಟ್ ಮಾಯ ಆಗೋದು ಅವನು. ಅವನ ಜೊತೆ ಇವನು ಹಿ ಕನೆಕ್ಟ್ ಬಂದ. ಇಲ್ಲಿ ಕವರ್ ಮಾಡಿದ್ದೀನಿ, ಅದು ಹಿಂದುಗಡೆಯಿಂದ ಅಂದ್ಕೊಳ್ತೀನಿ. ನೋಡೋದ ಪುನಃ ಈ ಕಡೆ ಬಂದಾಗ ಪುರುಷೋತ್ತಮನ ಪೇಸ್ ಕಟ್ ಹಿಡಿತೀನಿ. ಯಾವಿಂದ ಬೆಳಿಗ್ಗೆನೇ ಕೂತ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡು. ಬಹುಶಃ ಡೆಪ್ಯೂಟಿ ಮಾಫಿಯಾ ಪೊಸಿಷನ್ ಇರೋವಂಥ ಜನಗಳನ್ನು ಈ ವರ್ಷ ಸಿಗ್ತಾರೆ ಅಂತ ಏನೋ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡೋರು. ಆ್ಯಕ್ಚುಲಿ ನಾನು ಮಧ್ಯರಾತ್ರಿ 1 ಗಂಟೆಯಲ್ಲೇ ಎದ್ದಿದ್ದೆ, ಅದು ಲೆಕ್ಕ ತಗೋಬೇಕು. 4 ಗಂಟೆಗೆ ಎದ್ದಿದ್ದೆ. ಮಧ್ಯೆ ಆವಾಗ ಎಷ್ಟೊಂದು ಸರಿ ಎದ್ದಿದ್ದೆ, ಅದನ್ನೇ ಗಾಯ ಬಾಗ್ಬಿಟ್ಟ ಸುಳೆ ಮಗ ಒಂದೇ ಸರಿಗೆ. ಇದೇ ಕಪಿತುಲು. ಜೈನ್ ಇಲ್ಲಿ ಫ್ರೇಮಿಂಗ್ ಮಾಡಬೇಕು. ಆ್ಯಕ್ಚುಲಿ ಅವರಿಬ್ಬರು ನೋಡಬೇಕಿತ್ತು, ನಿಲ್ಲಿಸ್ಬಿಟ್ಟವ್ರು. ಅವ ಸೊಂಟ ಸುತ್ತೋದು, ಅವ ಸೊಂಟ ಆಯ್ತದು ಕೆಳಗೆ ಮನಿಕೊಂಡು. ಅವ ಸೊಂಟ ಸುತ್ತೋದು ನಿಂತ್ಕೊಂಡು, ಅವ ಸೊಂಟ ಆಯ್ತದು. ಇನ್ನೂ ಒಂದು ಸ್ವಲ್ಪ ರಿಲೇಟೆಡ್ ಅದೇ ಪೋಸ್ ಕೂತ್ಕೊಂಡು ಇನ್ನೂ ಕೆಲಸ ವರ್ಕೌಟ್ ಮಾಡ್ತಾವ್ರೆ ಅವರು. ರೆಗ್ಯುಲರ್ ಬರ್ತಾರೆ. ಒಳ್ಳೆದು ಬೆಳಗ್ಗೆ ಎದ್ದಿದ್ದ ಕೆಲಸ ಆಗೋಯ್ತು ಗುರು. ಎದ್ದು ಇನ್ನೂ 5 ನಿಮಿಷ ಆಗಿಲ್ಲ ನಾನು. ಅಯ್ಯೋ ಸುತ್ತಮುತ್ತ ಕಾಟ ಕೊಡ್ತಾವ್ರೆ. ಎದ್ವಾ ಹೇಳೋಕ್ಕೆ ಮುಂಚೆನೇ ಕಾಟ. ಮಿಂಚಿನ ವೇಗದಲ್ಲಿ ಪ್ಯಾಕಪ್ ಮಾಡ್ಕೊಬಿಟ್ಟ ಗುರು ಇವನು. ಅದು ಹಾರ್ಟ್ ಅಟ್ಯಾಕ್ ಅಂತ ಕತೆ ಹೇಳ್ಕೊಡಾಡ್ತಾನಲ್ಲ ಅವನು. ಅಲ್ಲಿ ಬಲಗಿದ್ದ, ಅಲ್ಲಿ ಆ ಕಡೆ ಅಲ್ಲಿ ಬಲಗಿದ್ದ. ನಾನು ಎದ್ದು ಬೆಡ್ಶೀಟ್ ಮಾಡಿಸಿಲ್ಲ ಗುರು, ಇನ್ನೂ ಮಡಿಸ್ತಾ ಇದ್ದೀನಿ ಬೆಡ್ಶೀಟು. ಅದು ನಾನು ಇನ್ನೂ ಬೆಡ್ಶೀಟ್ ಮಾಡಿಸಿಲ್ಲ. ಆಗಲೇ ಅವ್ನು ಎದ್ದು ಬೆಡ್ಶೀಟ್ ಮಡಿಸಿ ಬ್ಯಾಗ್ ಒಳಗೆ ತುಂಬಿಕೊಂಡು ಅಲ್ಲೇ ಹೊರಟು ಹೋಯ್ತಾವನು. ಎದ್ವತ್ತದ ಫಸ್ಟ್ ಅಲ್ಲ ಅವನು ಹುಡುಗ. ಈ ನಾಯಿಗಳು ಬಗ್ಲಿ ಕೂತ್ಕೊಂಡೋಗ ಇಲ್ಲ. ಆ್ಯಕ್ಚುಲಿ ಇವರು ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾರೆ. ಯಾರೋ ಪೊಲೀಸಿಗೆ ಗನ್ ಸಮೇತ ಬಂದು ಪ್ರತ್ಯಕ್ಷ ಆಗ್ತಾವನ. ಅವನು ಕವರ್ ಮಾಡೋಣ ಒಂಚೂರು. ಆಗಲೇ ಇಲ್ಲೇ ಓಡಾಡ್ತಿದ್ದೆ ಆ್ಯಕ್ಚುಲಿ ದೇವಸ್ಥಾನದಲ್ಲಿ. ಸ್ವಲ್ಪ ಇವರು ಈ ಕ್ಯಾಂಡಿಡೇಟ್ಗಳು ಅಲ್ಲಿ ಆ ಫುಟ್ಪಾತ್ಗೆ ಶಿಫ್ಟ್ ಆಗ್ತಾರೆ. ಆ್ಯಕ್ಚುಲಿ ವೈಫೈ ಬೇಕು ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೋಗ್ತೀನಲ್ಲ, ವೈಫೈ ಕನೆಕ್ಷನ್ ತಗೊಳ್ಳೋದಕ್ಕೆ. ಆದರೆ ಅಲ್ಲಿ ಸ್ಪೀಡ್ ಜಾಸ್ತಿ ಸಿಗುತ್ತೆ ಅಂತ ಅಪ್ಲೋಡ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ಜೊತೆಗೆ ಬಿಸಿಲು ಬೀಳುತ್ತೆ ಅಲ್ಲಿ. ಸೊ ಬಿಸಿಲು ಕಾಯೋದಕ್ಕೆ ಆ ಜಾಗಕ್ಕೆ ಹೋಗ್ತೀನಿ. ಬಿಸಿಲು ಕಾಯ್ತಾ ಅಪ್ಲೋಡ್ ಮಾಡ್ತೀನಿ, ಜೊತೆಗೆ ವೈಫೈ ಜಾಸ್ತಿ ಸಿಗುತ್ತೆ ಅದಕ್ಕೋಸ್ಕರ. ಸೊ ಈ ಬಡಿ ಮಕ್ಕಳು ಬಂದು ಇಲ್ಲಿ ಸೆಟ್ಲ್ ಆಗ್ತಾರೆ. ಇಲ್ಲಿ ಆಲ್ರೆಡಿ 1 ಲೀಟ್ರ್ ರೆಡಿ ಮಾಡ್ಕೊಂಡವ್ರೆ. ಇಲ್ಲೇ 1 ಲೀಟರಲ್ಲ, ಕರೆಕ್ಟಾಗಿ ಇದೇ ಜಾಗ. ಗನ್ನಿದೆ ಪೊಲೀಸು. ಈ ಜಾಗಕ್ಕೆ, ಈ ಸ್ಪಾಟಿಗೆ ಕರೆಕ್ಟಾಗಿ ಇಲ್ಲಿ ಇಟ್ಬಿಟ್ಟು ನಾನು ಆ ಜಾಗದಲ್ಲಿ ಕೂತ್ಕೊಳ್ತೀನಿ. ಅವರು ಆಲ್ರೆಡಿ ಅಲ್ಲಿ ಪಸ್ಗೆ ಎತ್ತಕ್ಕೆ ನಿಂತ್ಬಿಡೋಣ. ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ಬಂದು ಇಲ್ಲಿ ಪಸ್ಗೆ ಎತ್ತಕ್ಕೆ ನಿಂತದ್ದು.
ಗನ್ಮ್ಯಾನ್ ಅವಂದೇ ಡಬ್ಬ ಇದು. ಏನಿದು ಬನ್ ಮಾಸ್ಕ, ಎಲ್ಲ ಫುಲ್ ಉದ್ದಕ್ಕೂ ಹೊಟ್ಕಾಯಿಸ್ಕೊಂಡಿರೋದು. JL4201 ಗಾಡಿ ಅದು, K09 ಗನ್ಮ್ಯಾನು ಪೊಲೀಸು ಇಲ್ಲಿವರೆಗೂ ಬಂದಿರೋದು. ಆ್ಯಕ್ಚುಲಿ ಅವೆಲ್ಲ ಬಂದು ಅಲ್ಲೇ ಸೆಟ್ಲಾಗಿರೋದು ಉದ್ದಕ್ಕೂ, ಇಲ್ಲಿಂದ ಅಲ್ಲಿವರೆಗೂ ಅಂತ ಇರ್ತಾರೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಸಿಟಿ ಕಾರ್ಪೊರೇಷನಲ್ಲಿ ಬಾಂಡ್ಲಿ ಇಟ್ಟವ್ರಲ್ಲ, ಇಲ್ಲಿ ಬಾಂಡ್ಲಿ ಇಟ್ಟವ್ರಲ್ಲ ಇವ್ರು ಬಂದು ಇಲ್ಲಿ ಸೆಟ್ಲ್ ಆಯ್ತಾರೆ. ಈ ಬಿಸಿಲು ಕಾಯೋಕ್ಕೋಸ್ಕರ ಈ ಸ್ಪಾಟಿಗೆ ಬರ್ತೀನಿ ನಾನು, ಜೊತೆ ವೈಫೈ ಅಪ್ಲೋಡ್ ಮಾಡೋದಕ್ಕೆ. ವೈಫೈ ಹೈ ಸ್ಪೀಡ್ ಆಗ್ತದೆ. ರುದ್ರ ಭಯಂಕರ ಗಲಾಟೆ, ಇಲ್ಲಿಂದ ಅಲ್ಲಿವರೆಗೂ ನಿಂತ್ಕೊಳ್ಳೋಕ್ಕಾಗಲ್ಲ, ಆ ರೇಂಜ್ಗೆ ಗಲಾಟೆ ಮಾಡ್ತಾರೆ ಅವರೆಲ್ಲ ಸೇರ್ಕೊಂಡು. ಇಲ್ಲಿ ಕುಂತವ ಇಲ್ಲಿ ಕೆಲ್ಸದಕ್ಕೊಂಬಾರ ಐಕ್ಲು ತಿಗಾತಾಡ್ತಾ ಅಂತ ಬಹುಶಃ ಇಂಥವ್ರು ನೋಡಿ ಗಾಲಿ ಮಾಡಿರೋದು. ಏನು ಹೇಳೋಕ್ಕೋಗಲ್ಲ, ನೀವೇ ನೋಡಿ ಅರ್ಥ ಮಾಡ್ಕೋಬೇಕು. ಅದೇನೋ ನೀವೇ ಅರ್ಥ ಮಾಡ್ಕೋಬೇಕಲ್ಲ, ಅದೇನು ಹೇಳೋಕ್ಕೋಗಲ್ಲ. ನೀವು ಅಷ್ಟೇ ಅಪ್ಪೋ ಮಕ್ಕಳು, ನಾನೆಲ್ಲಿ ಓಡಾಡ್ತೀನಿ ಅದೇ ಜಾಗದಲ್ಲಿ ಗಾಡಿ ನಿಲ್ಲಿಸೋದು, ಅವ್ರ ಸೈಕಲ್ ನಿಲ್ಲಿಸೋದು, ಬರಲೆಸೋದು, ಸಾಮಾನು ತಂದಿಡೋದು ಎಲ್ಲ. ಎಲ್ಲರಿಗೂ ಕೈ ಮಗ್ತಾರೆ ಮಹಾನ್ ಭಕ್ತ. ಬಹುಶಃ ಸಿಟಿ ಕಾರ್ಪೊರೇಷನ್ ಒಬ್ಬ ಓಡಾಡ್ತಾರೆ, ಅವಳಿಗೆ ಗಾಡಿ ಇಳಿಸ್ತಾರೆ, ಯಾವುದೇ ಇರಬೇಕು. ಸ್ಲಿಪ್ಪರ್ ಬಿಟ್ಟಿದ್ದಾನೆ ಇಲ್ಲಿ ಸ್ಲಿಪ್ಪರ್ ಬಿಟ್ಟಿರೋದು. ಮದುವೆ ಹೆಣ್ಣಿಗೆ ತಲೆ ಮೇಲೆ ಇದಾಗ್ತಾರಲ್ಲ, ಅಕ್ಷತೆಗಳು ಹಾಕಿರ್ತಾರಲ್ಲ, ಆ ರೇಂಜಿಗೆ ಹಾಕೊಂಡು ತಲೆ ಮೇಲೆ ಹೂವನ ಹತ್ರ ಬರಲಿ. ಚಿಕ್ಕ ಪ್ಲೇಸ್ ಕಟ್ಟಿಡಿಯವ, ಈಗಲೇ ಬರಲ್ಲ ಅವಂದೇ ಸ್ಲಿಪ್ಪರ್ ಅದು, ಈ ಕಡೆಯಲ್ಲೇ ಶುರು ಮಾಡಿರೋದು. ಅಲ್ಲಿ ಬೇಸಿಕಲಿ ಇದಾಗಿ ಕೂತ್ಕೊಳ್ತಿರಲ್ಲ ವೈಫೈ ಆಕ್ಸಸ್ ಮಾಡೋಕ್ಕೆ. ಆ ಸ್ಪಾಟಲ್ಲಿ ಬ್ಯಾಗ್ ತಂದಿಟ್ಟು ಹೋಗಿದ್ದಾರಲ್ಲ, ಸ್ಲಿಪ್ಪರ್ ಬಿಟ್ಟೋದು, ಬ್ಯಾಗ್ ತಂದಿಟ್ಟು ಹೋಗಿದ್ದಾರೆ. ಇದೊಬ್ಬ ಕಿಶೋರ್ ಒಬ್ಬರು ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಈ ಬ್ಯಾಗ್ ತಂದಿಟ್ಟೋದ್ರು ಇವರ ದೋಸ್ತಿಗಳು. ಅದು ಆ್ಯಕ್ಚುಲಿ ಕವರ್ ಮಾಡಿದ್ರೆ ಗೊತ್ತಾಗುತ್ತೆ, ಬರಲಿ ಒಳಗಡೆ ಹೋದ ಅಂದ್ಕೊಳ್ತಿರೋದು. ಏನು ತೋರಿಸ್ತಾ ಗೊತ್ತಾ, ಅಲ್ಲಿ ಮುಂದ್ಗಡೆ ಒಬ್ಬ ಹೋಗ್ತಾ ಇದ್ದಾನಲ್ಲ, 2 ಬಾಳೆಹಣ್ಣು ಇಟ್ಕೊಂಡು. ಹೌದು, ಅಲ್ಲಿ ಲಕ್ಷ್ಮೀ ದೇವ್ರ ಹತ್ರ ಇಟ್ಟಿದ್ದು ಬಾಳೆಹಣ್ಣನ್ನ ತೊಗೊಂಡು ಕೈಗೆ ಹಾಕ್ಕೊಂಡಿದ್ದು. ಆ್ಯಕ್ಚುಲಿ ನಾಯಿಗಳಿಗೆ ಒಬ್ಬಮ್ಮ ಊಟ ಹಾಕ್ತಾಳಲ್ಲ, ಆಯಮ್ಮ ತಂದು ಇಟ್ಟಿದ್ದು ಇಲ್ಲಿದೆ ಬಾಳೆಹಣ್ಣು. ಆ್ಯಕ್ಚುಲಿ ಆಯಮ್ಮ ಬಾಳೆಹಣ್ಣು ಇಟ್ಟಿದ್ದು. ಈಗ ದೇವ್ರ ಕೈ ಮುಗಿಯೋ ನೆಪದಲ್ಲಿ ಬಾಳೆಹಣ್ಣು ತೆಗೆದು ಕೈಗೆ ಇಟ್ಕೊಂಡು ಹೋಗ್ತಾನೆ. ಸ್ಲಿಪ್ಪರ್ ಬಿಟ್ಟವರು ಇಲ್ಲಿ ಬ್ಯಾಗ್ ಇಟ್ಟಿರೋದು ಇಬ್ಬರು, ಅವ್ರ ಕಡೆ ಅವರಿಬ್ಬರು ಬರಲಿ ಮುಖಗಳನ್ನ ಕವರ್ ಮಾಡ್ಬಿಟ್ಟು ಹೋಗ್ತೀನಿ. ದೇವಸ್ಥಾನದ ಒಳಗೆ ಹೋಗಿದ್ದಾರೆ. ಆ್ಯಕ್ಚುಲಿ ಇದನ್ನು ಹೇಗೋ ವಾಪಸ್ ಮಾಡಲ್ಲ ಇಲ್ಲಿದ್ದನ್ನು. ಹೌದಾ, ಟಿ ಶರ್ಟ್ ಹಾಕೊಂಡಿದ್ದೀನಲ್ಲ, ಬಹುಶಃ ಅವನೇ ಇರಬೇಕು ಈ ಬ್ಯಾಗ್ ಇಟ್ಟಿದ್ದು. ಚರ್ಕೀರು ಹಾಕ್ಕೊಡ್ಸೋದು. ಅಲ್ಲಿ ಇಲ್ಲೊಬ್ಬ ಅವರೇ ಸ್ಲೀಪರ್ ಬಿಟ್ಟಿದ್ದೆ. ಆ್ಯಕ್ಚುಲಿ ಈ ಕಡೆ ಬರ್ತಾ ಇದ್ದಾರೆ, ಸ್ಲೀಪರ್ ಬಿಟ್ಕೊಳಕ್ಕೆ ಹೋಗಿಲ್ಲ, ಸ್ಲೀಪರ್ ಅಲ್ಲೇ ಇದೆ. ಸ್ಲೀಪರ್ ಅಲ್ಲೇ ಇದೆ ಔಟಲ್ಲೇ. ಇದು ಸ್ಲೀಪರ್ ಎತ್ಕೊಳ್ಳೋ ಬಂದಿಲ್ಲ ಅವ. ಸ್ಲೀಪರ್ ಇಲ್ಲೇ ಇದೆ. ಇಲ್ಲೇ ಇದೆ ಸ್ಲೀಪರ್.
ಆ್ಯಕ್ಚುಲಿ ಪಾದ ತೋರಿಸ್ಕೊಳ್ಳಿತ್ತ ಈ ರೀತಿ ಇರಲಿಲ್ಲ ಸ್ಟೈಲು, ಉಲ್ಟಾ ರೀತಿದ್ದ. ನನ್ನ ಕಡೆ ಪಾದ ತೋರಿಸ್ಕೊಂಡು ಕೈ ಅಳ್ಳಾಡಿಸ್ಕೊಂಡು ರೋಡ್ ಬ್ಲಾಕ್ ಮಾಡ್ಕೊಂಡು ಆಳುಗಳೆಲ್ಲ ಮಾಡ್ಕೊಂಡಿದ್ದ. ಮಹೇಶ್ವರ ಬಾಲಗೋಚಿ ಇದು. ಅಯ್ಯೋ ಹೌದಾ, ದೇವ್ರು ಎದ್ರಕೊಂಡು ದೇವಸ್ಥಾನ ಬಿಟ್ಟು ಹೊಡೋಬೇಕು, ಆ ರೇಂಜಲ್ಲಿ ಬಿಡ್ತಾನು. ಇದು ಅಷ್ಟೇ. ಮೈಸೂರು ತಿಳಿಸೋನು. ಹುಡುಗ ನೋಡೋದಕ್ಕೆ ದುರ್ಗಾ ಪರಮೇಶ್ವರ ದೇವಸ್ಥಾನದಲ್ಲಿ ಜೊತೆ ಕ್ರೀಕ್ ಮಾಡ್ಕೊಂಡಿದ್ದಲ್ಲ ಅವನ ಥರ ಇದ್ದಾನೆ ಹುಡುಗ. ಇಲ್ಲೊಬ್ಬ ಸರ್ 1 ನಿಮಿಷ ಆ ಕಡೆ ಹೋಗ್ಬಿಟ್ಟ, ಹುಚ್ಚ ಹರ್ಚಾಡ್ತಿದ್ದ ಒಬ್ಬ. ಅವ್ನು ಕವರ್ ಮಾಡೋಕ್ಕೆ ಎಲ್ಲ ತೆಗೆದೆ ವಿಭೂತಿ ಮಹದೇಶ್ವರ. ಸರ್ ಹೇಳಿ, ನಾನು ಇವಾಗ ಬಂದೆ. ಇರಲಿ ಬಿಡಿ ಸರ್, ಅದೆಲ್ಲ ವೆರಿ ಕಾಮನ್. ಅದು ಸಿಕ್ಕಲಿಲ್ಲ ಅಲ್ಲ, ನಾನೇ ಬರಲಿಲ್ಲ ಅಷ್ಟೇ. ಲೇಟ್ ಆಗಲಿಲ್ಲ, ನಾನು ಬರಲಿಲ್ಲ ಅಷ್ಟೇ. ಯಾವ ಹೊಸದು ಇಲ್ಲ ಸರ್, ಯಾವ ಒಳ್ಳೆಯದು ಇಲ್ಲ. ನಿನ್ನೆಗೂ ಇವತ್ತಿನ ಡಿಫ್ರೆನ್ಸ್ ಇದೆಯಾ? 1ನೇ ತಾರೀಕು, ನೆನ್ನೆ 31 ಆಗಿತ್ತು, ಇವತ್ತು 1ನೇ ತಾರೀಕು ಆಯಿತು. ಕುಣಿಯೋಕ್ಕಾಗದೆ ನೆಲ ಡೋಪ್ ಅಂತ ಗಾದೆ ಇದೆಯಲ್ಲ, ಹಂಗೆ ಜನಗಳಿಗೆ ಕೇಯೋಕ್ಕಾಗಲ್ವಲ್ಲ, ಅವ್ರಿಗೆ ಕಾರಣ ಬೇಕೇನಾದ್ರು ಒಂದು ಹೇಳ್ಕೊಳಕ್ಕೆ. ಕಾರಣ ಹೇಳ್ಕೊಳಕ್ಕೆ ಒಂದು ಕಾರಣ ಬೇಕಲ್ಲ, ಹೊಸ ಉಟ್ಕೊಳ್ತು ಅಂತ. ಮತ್ತು ಕುಡುಕರು ಒಂದು ಕಾರಣ ಹೇಳ್ತಾರಲ್ಲ, ನಾಳೆಯಿಂದ ಕುಡಿಯೋದು ಬಿಟ್ಬಿಡ್ತೀನಿ ಅಂತ. ಹಂಗೆ ನೆನ್ನೆಗೂ ಇವತ್ತಿಗೂ ಏನು ಡಿಫ್ರೆನ್ಸ್ ಇಲ್ಲ. ಸೈಕಲ್ ದೇವಸ್ಥಾನದಲ್ಲೇ ಬಿಟ್ಟಿದ್ದೀನಿ, ತಗೊಳ್ಳೋ ಬಳಸಲ್ಲ ಇನ್ಮೇಲಿಂದ. ಅದು ಎಲ್ಲ ಪುಕ್ಸಟೆ ಪ್ರಚಾರಗಳು. ಮದುವಾಗ ಬ್ರಾಹ್ಮಣ ಅಂದರೆ ನೀನು ನನ್ನ ಹೆಂಡತಿ ಅಂತರಂತೆ, ಹಂಗೆ ಜನಗಳು ಅಲ್ಲಿ. ಹುಚ್ಚ ಆ್ಯಕ್ಚುಲಿ ಹುಚ್ಚ ಅಲ್ಲ, ನನ್ನ ಪ್ರಕಾರ ಅವನ ತಲೆ ಸರಿ ಇರ್ಬೋದು. ಯೋಗ ಬರೋರುಗಳು ಚದುರಿಸ್ತಾ ಇದೆ ಆ್ಯಕ್ಚುಲಿ ಅಂದ್ಕೊಂಡು. ಆ್ಯಕ್ಚುಲಿ ನಂಜನಗೂಡು ಹೋಗೋಣ ಅಂತ ಬಂದೆ. ಇಲ್ಲಿ ಸುದರ್ಶನ ಚಕ್ರದ್ದು, ಇದು ಸುದರ್ಶನ ಬ್ಯಾಗ್ ನೋಡಿದ್ನಲ್ಲ, ಇದಾದಮೇಲೆ ಹೋಗಲಿಲ್ಲ. ಅಲ್ಲೂ ಏನಾದ್ರು ಕಥೆಕರ್ಮಗಳು ಇದ್ದೇ ಇರುತ್ತೆ ಅಂತ, ಅದಕ್ಕೆ ಹೋಗಲಿಲ್ಲ. ಸೊ ಟೈಮ್ ಸೇವ್ ಮಾಡೋಣ ಅಂತಷ್ಟೇ. ಇವತ್ತು ಸೇಮ್ ನೆನ್ನೆ ಥರನೇ, ಇಷ್ಟು ದಿವಸದ ಥರನೇ, ನೆನ್ನೆ ಥರನೇ ಅಷ್ಟೇ ಅಲ್ಲ, ಇಷ್ಟು ದಿವಸದ ಥರನೇ ಟೈಮ್ ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪೇಪರ್ ವರ್ಕ್ ಮಾಡೋಕ್ಕೆ ನೋಡೋಣ. ಬೆಳಿಗ್ಗೆ 4 ಗಂಟೆಗೆ 5 ಗಂಟೆಗೆ ಅಲಾರಾಮ್ ಇಟ್ಟು ಎಚ್ಚರ ಎದ್ದಿದ್ದು. ಅವಾಗಿಂದನೂ ಬರೀ ಈ ಕೋಣಂಗಿಗಳು ಮುಖ ತೋರಿಸ್ಕೊಂಡೆ ಟೈಮ್ ವೇಸ್ಟ್ ಮಾಡಿಬಿಟ್ರು. ಇವತ್ತು ನನ್ನ ಫೇವ್ರೇಟ್ ಕೇಸರಿ ಬಾತ್ ಮಾಡ್ಕೊಂಡಿದ್ರು ದುರ್ಗಾ ಪರಮೇಶ್ವರಿ ದೇವಸ್ಥಾನದವರು. ಅಂದ್ರೂ ನಾನು ತೊಗೊಳ್ಳಿ ಅಂತಲೇ ಕೇಸರಿ ಬಾತ್ ತೋರಿಸ್ಕೊಂಡೇ ಓಡಾಡಿಸಿದ್ರು ಎಲ್ಲ ಮುಂದೆ, ಆದರೂ ನಾನು ತೊಗೊಳ್ಳಿಲ್ಲ. ನನ್ನ ಪಡನೆ ಬಂದೆ. ಟೀ ಶಾಪಲ್ಲೂ ಅಷ್ಟೇ, ವರ್ಣ ವಾಯ್ಸ್ ಎದುರಿಗೆ ಸಿಕ್ಕಿದ್ರು, ಆದರೂ ಟೀ ತೊಗೊಳಕ್ಕೆ ಹೋಗಲಿಲ್ಲ, ಬಂದೆ. ನೋಡೋಣ ಈ ಕಡೆಯಿಂದ ಹೋಗುವಾಗ ಹೆಂಗೆ ಮನಸ್ಸಾಗುತ್ತೆ ಹಂಗೆ ಮಾಡ್ಕೊಂಡು ಹೋಗ್ತೀನಿ. ಪ್ರಕಾಶ್ ಬಾಲಗೋಚಿ ಇಲ್ಲಿ ಯಾರೋ ಬ್ರೇಕ್ಫಾಸ್ಟ್ ಕೊಟ್ಟು ಮುಗಿಸಿದ್ದಾರೆ ಆ್ಯಕ್ಚುಲಿ. ಅದನ್ನು ಇನ್ಫಾರ್ಮ್ ಮಾಡೋಕ್ಕೋಸ್ಕರ ಇವಾಗ ಬಂದಿದ್ದು. ಅವನ ಹೆಸರನ್ನ ಗೊತ್ತಿಲ್ಲ, ಬನ್ನಿ ಅಂತ ಎಲ್ಲರೂ ಕರೀತಾರೆ. ಪುಕ್ಸಟ ಪ್ರಚಾರ ಇದು ಚಡ್ಡಿದು. ಇದೇ ರಾಪಿಡೋ ಮೈಸೂರಲ್ಲಿ. ಆ್ಯಕ್ಚುಲಿ ಕ್ಯಾಕರ್ ಸುಗಿದಿದ್ದು ಯಾಕೆ ಅಂದರೆ ಅಲ್ಲಿ ನಿಂತ್ಕೊಂಡಿದ್ದೆಲ್ಲ ಬಟ್ಟೆ ಹಾಕ್ಕೊಂಡು ಅವನು ಹೋಗಿದ್ದಾನೆ ಬೋಳಿ ಮಗ. ಕರ್ಬೇವಿನ ಸೊಪ್ಪು ಎಲ್ಲ ಹಿಡ್ಕೊಂಡು ಅಡ್ಡಿಗೆ ಬಂದಿದ್ದವ ಅಂತ ಹೋಗಿದ್ದಾಳೆ. ನಾನು ನೋಡ್ಬಿಟ್ಟು ಅದಕ್ಕೆ ಕ್ಯಾಕರ್ ಸುಗಿದಿದ್ದೆ ಸೋಳ ನನಗೆ. ಅಡ್ಡ ಇವ್ JS 7373 ಅವನು ಬಿಡಿ ಸಿಗರೇಟ್ಸ್ ಎಲ್ಲ ಸ್ಟೈಲ್ ನೋಡಪ್ಪ, ಶುರು ಆ್ಯಟಿಟ್ಯೂಡು. ಸೆಕ್ಯೂರಿಟಿ ಸುರೇಶನ ಬಲಂಗೋಚಿಗಳು. ಆ್ಯಕ್ಚುಲಿ ಅಲ್ಲೂ ಕೋಟೆ ಅಜ್ಜರ ಇನ್ನು ಮುಂದೆನೂ ಇದೇ ಕಥೆ ನಡೀತಾ ಇತ್ತು, ಅದು ಕವರ್ ಆಗಿದೆ. ಆ್ಯಕ್ಚುಲಿ ಅದು ತಳ್ಕೊಂಡೇ ಬಂದಿರೋದು. ಅಲ್ಲಿ ಏನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು ಅಂದರೆ, ನಂಜನಗೂಡಿಗೆ ಹೋದರೆ ಏನು ಮಾಡ್ತೀವಿ, ಇಲ್ಲೇ ಇದ್ದರೆ ಏನಾಗುತ್ತೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೆ ಆ್ಯಕ್ಚುಲಿ ಅವರು.
ಅದರ ನಂಜನಗೂಡಿಗೆ ಹೋದರೆ ಇನ್ನೂ ಹುಚ್ಚು ಥರ ಟ್ರೀಟ್ ಮಾಡ್ತೀವಿ ಅಂತ ಅವ್ರು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿತ್ತು. ನಾನು ಅವ್ರು ಹುಚ್ಚು ಥರ ಟ್ರೀಟ್ ಮಾಡ್ತಾರೆ ಅಂತ ನಾನು ಎದುರುಕೊಂಡು ಹೋಗದೆ ಹಿಂದಿಗೆ ಬರಲಿಲ್ಲ. ಸುಮ್ಮನೆ ಸಭೆ ಬರ್ತಾ ಮಾಡೋದು ಬೇಡ, ಪೇಪರ್ ವರ್ಕ್ ಮಾಡೋದು ನನಗೆ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಸುಮ್ಮನೆ ಅಲ್ಲಿ ಹೋಗಿ ಅವ್ರು ಆಡೋ ನಾಟಕಗಳನ್ನ ರೆಕಾರ್ಡ್ ಮಾಡ್ತಾ ಕೂತ್ಕೊಳ್ಳೋದ್ರ ಬದಲು ಪೇಪರ್ ವರ್ಕ್ ಮಾಡೋಣ ಅನ್ಕೊಬಂದೆ ಅಷ್ಟೇ. ಬಹುಶಃ ಇವತ್ತು ಆಗೋದಿಲ್ಲ, ಯಾಕಂದರೆ ಬೆಳಗ್ಗೆ ಎದ್ದೇಳಕ್ಕೆ ಮುಂಚೆನೇ ಮುಖ ತೋರಿಸ್ತಾ ಸುಳೆ ಬಂದು ಅಂದರೆ ಇವತ್ತು 24/7 ಬ್ಯುಸಿಯೆಸ್ಟ್ ಕೆಲಸ ಇರುತ್ತೆ. NED 2701 ಗಾಡಿ ಅದು. 2EL 6967 ಗಾಡಿ ಅದು. ರಾಂಗ್ ಬೈ ಬಂದಿದ್ದು ಅಂತಲ್ಲ, ಅವರಿದ್ದಾರೆ ತೊಂದರೆ ಆಗುತ್ತೆ. ಆ್ಯಕ್ಚುಲಿ ವೆರಿ ಕ್ಲೋಸ್ ಅಪ್ ಅಲ್ಲಿ ಬಂದವರು ಸುಂದರ್ ಒತ್ತರಿಸ್ಕೊಡೋಗೋದು ಸ್ವಲ್ಪ ಹಿಂದೆ ಮುಂದೆ ಬ್ಯಾಕ್ ಪೇನ್. ಫುಟ್ ರೆಸ್ಟ್ ರೋಡು 3EU 7741 ಫುಟ್ ರೆಸ್ಟ್ ನೋಡಬೇಕಿತ್ತು. ಒಂದು ವಿಡಿಯೋ ಕವರ್ ಆಗಿರುತ್ತೆ ಫುಟ್ ರೆಸ್ಟ್. ಸೆಕ್ಯೂರಿಟಿ ಅದು ಸೆಕ್ಯೂರಿಟಿ ಪೂರ್ತಿ ಕಮ್ಯುನಿಟಿ ಅವ್ನು ಕ್ಲೈಮ್ ಮಾಡ್ಕೊಂಡು ಅವನು ಸುರೇಶ್ ಹಸ್ಕೊಳೆ ಭಾಗ ಲಕ್ಷ್ಮಬೋಧ ಪುತ್ರ ಅಡಾಡಾಡಾಡಾಡ ಅವ್ರು ಸ್ಮೈಲ್ ಕೊಡ್ತಿದ್ದಾರೆ. ಅದರಲ್ಲಿ ಅವ್ನ ಹೆಂಡ್ತಿ ಎಂಟ್ರಿ ಕೊಡ್ತಾವಳ ಅದಕ್ಕೆ, ಯಾರು ಹೊರಡೋದು ಎಂಟ್ರಿ ಕೊಡ್ತಾವಳ ಅದಕ್ಕೆ. ವಿಡಿಯೋ ಕೊಡಿಸಿದ್ದಲ್ಲ ಸ್ಲಿಪ್ಪರ್ಗಳದು. ಆ್ಯಕ್ಚುಲಿ ಟಾಟಾ ಹಿಟಾಚಿ ಹೋಯ್ತು ಗಾಡಿ, ಅದು ಕವರ್ ಮಾಡಬೇಕಿತ್ತು. ಬಾಚಿಲ್ಲ ಇವಾಗ ಕಾಯ್ತಾ ಇದ್ದೀನಿ. 8802 KL10T 3603 ಗಾಡಿ ಅದು GSR. ಮುಗಿತಾನೆ ಸೋಳ ಮಗ ಇವನು, ಅದಕ್ಕೆ ಕ್ಯಾಕರ್ಸ್ ಹೋಗಿದ್ದು 2 ಸರಿ. ಈ ವೈದ್ಯೆಲ್ಲ ದೊಡ್ಡದಾಗೈತೆ ಪೊಲೀಸ್. $299 55G 299 ಹೋಗ್ಯ ರೋಡ್ ಗುರು ಹೋಗ್ಯ. ಸೌಂಡ್ ಬೇರೆ ಆ ರೇಂಜಲ್ಲಿ. ರವಿ ತೇಜ ಅಲ್ಲೂ ಡಸ್ಟ್ ಕ್ಲೀನ್ ಮಾಡ್ತಿರೋದು. ಓಹೋ, ಈ ಕ್ಯಾಂಡಿಡೇಟ್ಗಳು ಎಲ್ಲ ನೋಡ್ದಂಗೈತೆ ಅಂತ ಹೇಳ್ತಾ ಇದ್ನಲ್ಲ, ಅಲ್ಲಿ ಏನೋ ಬೈ ಮೇಲೆ ಕಿವಿಯಿಂದ ಕಾಟನ್ ತೆಗೆದು ಎಸಿತಾನಲ್ಲ ಅವನು, ಇದೇ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟವನು. ಅದಕ್ಕೆ ಶಬ್ದ ಷಣ್ಮುಗಂ ಶಬ್ದ ಕಿವಿ ಎದುರುಗಡೆ ಬರ್ತಿದ್ದಾನೆ, ಕಿವಿ ಬರ್ತಾನಲ್ಲ ಅವನದಕ್ಕೆ. ಹೌದು, ಪಾದಗಳು ಎಷ್ಟು ಕಷ್ಟಪಟ್ಟು ಪಾದ ತೋರ್ಸವನ ಮುಂದ್ಗಡೆ ಇರೋ. HF ಅರ್ಧ ಬರ್ದ K09 HF 6449. ಆ್ಯಟಿಟ್ಯೂಡ್ ಎಲ್ಲ ಯಾಕೆ ಚೇಂಜ್ ಆಗೋಯ್ತು ಗೊತ್ತಾ? ಚಕ್ಕಂತ ಚೇಂಜ್ ಆಗೋಯ್ತು ಅಂದರೆ ಟಾಟಾ ಹಿಟಾಚಿ ಗಾಡಿ ಹೋಯ್ತು ಮುಂದೆ. ಆದರೆ ನವ್ ಆರ್ ನೆವರ್ ಅನ್ನೋ ಥರ, ಅಂದರೆ ಇವಾಗ ಕೊಡ್ತೀವಿ ಇಲ್ಲದ ಆಮೇಲೆ ಬಂದರೂ ಕೊಡೋಲ್ಲ ಅನ್ನೋ ಥರ. ಸೊ ಆ್ಯಕ್ಚುಲಿ ಇದ್ದಾರೆ ಅದಕ್ಕೂ ರೈತ ಅವನ ಹೆಸರು ಕುಂಟ. ಆ್ಯಕ್ಚುಲಿ ಪ್ರೀವಿಯಸ್ ವಿಡಿಯೋ ಕವರ್ ಆಗಿತ್ತು, ವಿಡಿಯೋ ಕಟ್ ಆಗಿತ್ತು. ಅದಕ್ಕೋಸ್ಕರ ಮತ್ತೆ ಹೇಳ್ತಾ ಇದ್ದೀನಿ, ಅದು ವಿಡಿಯೋ ರೆಕಾರ್ಡ್ ಆಗಿದೆ ಇಲ್ವೋ. ನವ್ ಆರ್ ನೆವರ್ ಅನ್ನೋ ರೀತಿ. ಆ್ಯಕ್ಚುಲಿ JW ಸೀರೀಸ್ ಗಾಡಿ, JW 119 ರಾಗ್ವೇದಲ್ಲಿ ಬರೋಕ್ಕೆ ಟ್ರೈ ಮಾಡ್ತಾ ಇರೋದು. ಆ್ಯಕ್ಚುಲಿ ಟಾಟಾ ಹಿಟಾಚಿ ಗಾಡಿ ಹೋಯ್ತು ಅಲ್ಲಿ, ಇಲ್ಲಿ ಷಣ್ಮುಗ ಮಂಗಡಿ. ಇಲ್ಲಿಂದನೂ ಆಲ್ಮೋಸ್ಟ್ ಎಲ್ಲಿಂದನೂ ಕವರ್ ಆಗಿದೆ, ಆಲ್ಮೋಸ್ಟ್ ಈ ರೋಡಿಂದನೇ ಕವರ್ ಆಗಿದ್ದು ಅಂದ್ಕೊಳ್ತೀನಿ. ಜೊತೆ ಎಲ್ಲ ಎಲ್ಲಿವರೆಗೂ ಬತ್ತು ಅಂದರೆ ಅಲ್ಲಿವರೆಗೂ ಬತ್ತು, ಎಲ್ಲಿ KR ಹಾಸ್ಪಿಟ್ಲ್ ಮುಂದೆವರೆಗೂ ಬತ್ತು ಗಾಡಿ. ಅದು ನೆವರ್ ಆದರೆ ಇವಾಗ ಇನ್ನು ಈಸ್ಕೊಳ್ಳಿಲ್ಲ ಅಂದರೆ ಆಮೇಲೆ ಈಸ್ಕೊಳ್ಳೋದಿಲ್ಲ ಅಂತ, ಇವಾಗ ಸಿಕ್ಕಲಿಲ್ಲ ಅಂದರೆ ಆಮೇಲೆ ಸಿಗೋದಿಲ್ಲ ಅಂತ. ಸೊ ನನಗೆ ಆಲ್ರೆಡಿ ಅಲ್ಲಿಂದ ಉದ್ದಕ್ಕೂ ಏನು ಈಸ್ಕೊಳ್ಳದೆ ಬಂದೆ. ಇಲ್ಲಿ ದುರ್ಗಾ ಪರಮೇಶ್ವರ ಪ್ರಸಾದ ಇಸ್ಕೊಳ್ಳಿಲ್ಲ, ಇಲ್ಲಿ ಟೀ ಕುಡಿಲಿಲ್ಲ, ಹಿಂಗೆ ಪ್ರತಿಯೊಂದೂ ಎಲ್ಲ ಮಿಸ್ ಮಾಡ್ಕೊಬಂದೆ. ಸೊ ಅದಕ್ಕೆ ಅವನು ಬಂದುಬಿಟ್ಟು ಹಂಗೆ ಹಿಂಗೆ ಅಂತಿದ್ದೀವಿ, ಮಿಸ್ ಆಗೋಯ್ತಾ ಹಂಗೆ ಹಿಂಗೆ ಅಂತ. ಅವ್ನಿಗೆ ಏನು ಹೇಳಬೇಕು ಸರಿಯಾಗಿ ಹೇಳಿದೆ.
ಆ ಬನ್ನಿ ಏನಕ್ಕೆ ಅಟೆಂಡೆನ್ಸ್ ಹಾಕಿದ್ದು ಅಂದರೆ ಇವತ್ತು ಇದಕ್ಕೆ ಹೋಗೋದಾ ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ಲೈಬ್ರರಿಗೆ ಹೋಗೋದಾ ಅಂತ ಅಂದ್ಕೊಂಡಿದ್ದೆ ಪೇಪರ್ ವರ್ಕ್ ಮಾಡೋದಕ್ಕೆ. ಮೊಬೈಲ್ದಲ್ಲೇ ಅಲ್ಲೇ ಟೈಪ್ ಮಾಡೋಣ ಕೂತ್ಕೊಂಡು, ಒಂದು ಸ್ವಲ್ಪ ಏರಿಯಾ ಸ್ವಲ್ಪ ಸೈಲೆಂಟ್ ಆಗೋರು ಇರುತ್ತೆ ಅಂತ ಗೆಸ್ ಮಾಡಿದೆ ನಾನು. ಅದಕ್ಕೆ ಬನ್ನಿ ಫಸ್ಟೇ ಕಾಣಿಸ್ಕೊಬಿಟ್ಟು ನಂಬರ್ 1 ತೋರಿಸ್ತಾರೋದು ಹೋದರೆ ಅವ್ನು ಎಲ್ಲೋ ಕಿಂಗ್ ಅಂತ ಅಲ್ಲಿಗೆ, ಸಾರಿ ಎಲ್ಲೋ ಅಲ್ಲ ಪ್ರೈಮರಿ ಕಿಂಗ್ ಅಂತ. ಅದು ಹೆಂಗೆ ಅಂತ ಅವನ್ನೇ ಒಂಚೂರು ಕೇಳಿ ನೋಡಬೇಕು. ಅದಕ್ಕೆ ಅಲ್ಲೂ ಏನಾದ್ರು ನಾಟಕ ನಡೆಯುತ್ತೆ ಏನಾದ್ರು ಕನ್ಫರ್ಮ್ ಆಯ್ತು ನನಗೆ. ಅದಕ್ಕೆ ಸುಮ್ಮನೆ ಅಲ್ಲಿಗೂ ಹೋಗಲಿಲ್ಲ, ಟೈಮ್ ಸ್ಪೆಂಡ್ ಮಾಡೋದು ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಸುಮ್ಮನೆ ಹಿಂದಿಗೆ ಬಂದೆ. ಸೊ ಇಲ್ಲೂ ಹೊಸ ಥರ ನಾಟಕ ಶುರು ಆಯಿತು. ಈ ಕಡೆಯಿಂದ ಹೋಗಲ್ಲ ಟಾಟಾ ಹಿಟಾಚಿ ಹೋಯ್ತಲ್ಲ ನೆವರ್ ಅಂದರೆ ಅವಾಗಿಂದ ನೀವು ತೊಗೊಳ್ಳಿಲ್ಲ, ಇವಾಗ ನಾವೇನು ಕೊಡೋಲ್ಲ ಅಂತ. ಅವ್ರು ಕೊಡಲಿ ಅಂತ ಗೊತ್ತಿಲ್ಲ, ಟೈಮ್ ಸೇವ್ ಮಾಡೋಕ್ಕೋಸ್ಕರ ಬರ್ತಾಯಿದ್ದೀನಿ. ಅವ್ರು ಕೊಡೋಲ್ಲ ಅಂತ ನಂಗೆ ಮುಂಚೆನೇ ಗೊತ್ತಿತ್ತು. ಪುರ್ಸಾಬಿ ಅವರ ಬಲಗೊಚ್ಚು ಮುಂದೆ ಪಂಚೆ ನಿಂತ್ಕೊಂಡ್ರವ, ಹೀರೋ ಥರ ರೋಡ್ ಅಡ್ಡಿ ಕಟ್ಕೊಂಡು ನಿಂತವಲ್ಲ ಅವನು. ಎಷ್ಟು ಚೆಂದಾಗಿತ್ತು ನೋಡು. ಬೀಸೆ ಅಂತ HW6329 ಬೀಸೆ ತಿರಿತಾ ಇದ್ದೀವಿ. ಅದು ಹೇಳಿದ್ದು ಅಂತ ಇವಂದು ಅಷ್ಟೇ. ಅಡ್ಡಿ ಬರಲಿಲ್ಲ ಅಂದರೆ ಉಂಡಿ ಟಾರ್ಗೋದಿಲ್ಲ ಇವ್ರಗಳಿಗೆ. HF100 ಇಂಚಿತ್ತು ಗಾಡಿಯಲ್ಲಿ ಹೀರೋ HF100 ಅಂದರೆ ಅರ್ಧಂಬರ್ಧ ನಿಮ್ಮ ಅಪ್ಪನ ಕಡೆಗೆ ಅರ್ಧಂಬರ್ಧ ನಿನ್ನ ಕಡೆಗೆ ಜನ ಸಪೋರ್ಟ್ ಮಾಡ್ತಾರೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅಂದರೆ 50% ನಿಮ್ಮ ಅಪ್ಪನಿಗೆ 50% ನಿನಗೆ ಸಪೋರ್ಟ್ ಮಾಡ್ತಾರೆ ಅಂತ. ವಾದೇಶ್ವರ ಬೋರ್ಡ್ ಯೂನಿಕಾರ್ನ್. ಇವತ್ತು ಎದ್ದು ಕೂಡಲೇ ಬ್ರೇಕ್ಫಾಸ್ಟ್ ಕೊಟ್ಟಿದ್ದೆ, ಅದಕ್ಕೋಸ್ಕರ ಫಸ್ಟು ಬನ್ನೂರು ಕಡೆಗೆ ಹೋಗುವಂತ. ಯಾಕೆಂದರೆ ಇವತ್ತು ಮುಗಿದಲ್ಲ 2016 ಇವತ್ತಿಂದ. ಸೊ ಫಸ್ಟ್ ಇಯರ್ ಫಸ್ಟ್ ಇಯರ್ 1 ವರ್ಷ ನನ್ನ ಫ್ಯೂಚರ್ ಕ್ಯಾಲೆಂಡ್ರಲ್ಲಿ 1 ಇಯರ್ ಆಲ್ರೆಡಿ ಗುಳುಮ ಹೋಯಿತು. ಸೊ ದುರ್ಗಾ ಪರಮೇಶ್ವರಿ ದೇವಸ್ಥಾನದವ್ರು ಅದನ್ನ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ಅವರೇನೇ ಈಗ ನನ್ನ ಬನ್ನೂರು ಕಳಿಸ್ಬೇಕಾಗಿರೋ ಜವಾಬ್ದಾರಿ ಅವ್ರಿಗೇನೆ ವಹಿಸಿರೋದು ಈಗ. ಅದಕ್ಕೋಸ್ಕರನೇ ಬಾಬರ್ 42 ಗಾಡಿ ತೊಗೊಂಡಿರೋದು ಮಂಜುನಾಥ್ ಬಾಬರ್ 42ಗೆ ನನ್ನಿಂದ ಇಲ್ಲಿ ಇಟ್ಕೊಂಡಿರೋ ಬೇಗ ಹೆಲ್ಮೆಟ್ ಹೋಗ್ತಾ ಇರೋದಲ್ಲಿ ಬೇಗ 12A5132 ಗಾಡಿ ಅದು. ಅದೇ ಇವಾಗ ಅಷ್ಟು ಅದೇ ಶುರು, ಆಲ್ರೆಡಿ ಮುಂಚೆಯಿಂದಲೂ ನಡೀತಾ ಇದ್ದದು ಬನ್ನೂರಿಗೆ ಕಳಿಸೋದು. ಸೊ ಈಗ ಇಲ್ಲಿ ವಿಭೂತಿ ಬನ್ನೂರಿಗೆ ಕಳಿಸೋದು ಈಗ ಆಲ್ರೆಡಿ ತುಂಬ ದಿವಸದಿಂದಲೇ ನಡೀತಾ ಇದೆ. ಈಗ ಪ್ರೆಷರ್ ಜಾಸ್ತಿ ಆಗುತ್ತೆ ಇವಾಗಿಂದ. ಯಾಕೆ ಅಂದರೆ ಇವತ್ತು 2ನೇ ತಾರೀಕಲ್ವಾ, ಸಾರಿ 2ನೇ ಫ್ಯೂಚರಲ್ಲಿ 2nd ಇಯರ್ ಇದು. ಫಸ್ಟ್ ಇಯರ್ ಈಗ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಕ್ಲೈಮ್ ಮಾಡಿಕೊಂಡ್ರು, ಅದೇ ಚಾಮುಂಡಿ ಬೆಟ್ಟದವ್ರು ಕ್ಲೈಮ್ ಮಾಡ್ಕೊಂಡ್ರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಖಾಂತರ. ಸೊ ಈಗ ನನ್ನ ಬನ್ನೂರಿಗೆ ಕಳಿಸಿ ವಿಭೂತಿ ಮಹದೇಶ್ವರ ದೇವಸ್ಥಾನ ಕಳಿಸೋದು ಇವರ ಇಂಟೆನ್ಷನ್ ಆಗಿದೆ. ಸೊ ಅದು ಹೆಂಗೆ ಕರೆಸ್ಕೊಂತಾರ ನಾನು ನೋಡಬಿಡ್ತೀನಿ. ಇವಾಗಲೇ ಸ್ಟೇಟಸ್ ಅಪ್ಡೇಟ್ ಮಾಡ್ತೀನಿ, ವಿಭೂತಿ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಲ್ಲ ಅಂತ, ನೋಡೋಣ. ಇಕ್ಕಟ್ಟು ಕರೆಕ್ಟಾಗಿ ಇಲ್ಲಿ ವರ್ಕ್ ನಡೀತಾ ಇದೆಯಲ್ಲ, ಈ ಜಾಗದಲ್ಲಿ ಬೀಟ್ ಆದರು ಅವರು. ಮುಂದೆನೇ ಅಂದರೆ ನನಗೂ ಹೋಗೋ ದಾರಿ ಬಿಡದೆ ತಾವು ಹೋಗುತ್ತೆ ಸಾಯ್ತಾಯಿದ್ರು. ಕರೆಕ್ಟಾಗಿ ಇನ್ನೂ ಒಂದು ಎಷ್ಟು ಚೆನ್ನಾಗಿ ಲೈನ್ ಮೇಂಟೈನ್ ಮಾಡ್ತಾರೆ ಲೆಕ್ಕ ಹಾಕೋರು. ಟೈಮಿಂಗ್ ಪಂಕ್ಚುಯಾಲಿಟಿ ಎಲ್ಲ ಒಂದಷ್ಟು ಹೋಂಡಾ ಆ್ಯಕ್ಟಿವ. ದೂಗುದೇ ಬರ್ತಾರೆ. ಅದು ಹಿಂದೆ ನೀನು 1 ಕಿಲೋಮೀಟ್ರ್ ಹೋದರೂ ಅದು ಹಂಗೆ ನಡೀತಾನೆ ಇರುತ್ತೆ. ಈಗ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದರೂ ಅದೇ ಆಟಿಟ್ಯೂಡ್ ತೋರಿಸ್ತಾರೆ. ಕೇಸರಿ ಬಾತ್ ತಿಂದಿರ್ತಾರಲ್ಲ ಅದ್ರನ್ನೆಲ್ಲ ಎಲೆಗಳನ್ನ ಸುತ್ತಮುತ್ತ ಇಡ್ತಾರೆ ಬೇಕಂತ. ಅಲ್ಲೇ ಹೇಳ್ತಾ ಇದ್ನಲ್ಲ ಹೋಯ್ತಲ್ಲ ಬಾಬರ್ 42 ಬಾಬರ್ ಜಾವ. ಗಾಡಿ KUV 300 KUV 3XO ಓಡ ನೈಟ್ ಪೊಸಿಷನ್ಗೆ HR ನೈಟ್ ಪೊಸಿಷನ್. ಹೇಳಿಲ್ವ, ಅದಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವರು. AB 3760 60 ಅದು ಅಭಿ 60+ ನಮ್ಮ ತಾಯಿದು. ಅದೇ 60+ ಫಾರ್ಮದಲ್ಲೇ ಅಭಿಷೇಕ್ ಕೆಲಸ ಮಾಡ್ತಿರೋದಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ನಾನು ಅಲ್ಲಿಂದ ಹೇಳ್ಕೊಬಂದಲ್ಲ ಗುರು, ಅದಕ್ಕೆ ಇಲ್ಲಿ ಸ್ವಲ್ಪ ದೂರ ಆದಮೇಲೆ ಇಲ್ಲಿ ಆ್ಯಟಿಟ್ಯೂಡ್ ತೋರಿಸ್ತಿದ್ದಾರೆ ಇವರು ಅಷ್ಟೇ. ಹೇಳಿಲ್ವಾ ಬಾಬಾ ಇದು 2025 ನನಗೆ 41 ವರ್ಷ, ಕ್ಯಾಲೆಂಡರ್ಸ್
ಕ್ಯಾಲೆಂಡರ್ ಕ್ಯಾಲ್ಕುಲೇಷನ್ ಪ್ರಕಾರ 41 ವರ್ಷ ನನಗೆ. ಸೊ ಪ್ರೈಮ್ ಕಿಂಗ್ ಕ್ವೀನ್ ವರ್ಕಿಂಗ್ ಪೊಸಿಷನ್ ಟೈಮ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಮೈಸೂರಲ್ಲಿ ನನ್ನ ಬನ್ನೂರಿಗೆ ಹೋಗಿದ್ದೆ, ಮೈಸೂರಲ್ಲೇ ಕಟ್ಟಿಟ್ಕೊಂಡಿದ್ದೆ. ಆ್ಯಕ್ಚುಲಿ ಏನು ಹೊಸ್ದಾಗಿ ಮೈಸೂರಲ್ಲಿಲ್ಲ, ಮೈಸೂರು ಬಂದು ನಾನು 5 ವರ್ಷ ಆಯಿತು, ಆದರೂ ಬನ್ನೂರಿಗೆ ಹೋಗೋ ಬಿಡಲಿಲ್ವಲ್ಲ. ಸೊ ಅದು ಅವ್ರು ಕ್ಲೈಮ್ ಮಾಡ್ಕೊಳ್ತಿರೋದು, ಅಂದರೆ ಅಷ್ಟು ವರ್ಷವೂ ನಾನು ನಿಮ್ಮನ್ನು ಇಟ್ಕೊಂಡಿದ್ದೆ ಅಂತ. ಈಗ ಬಾಬರ್ 42 ಇದೆಲ್ಲ ಇವನ ಹತ್ರ, ಯಾರೋ ಮಂಜುನಾಥ್ ಅಂತ. ಸೊ ಈಗ ನನ್ನ ಬನ್ನೂರಿಗೆ ಕಲಿಸೋ ಜವಾಬ್ದಾರಿ ಇವ್ರುಗಳ್ದೆ. ಯಾರೋ ಚಾಮುಂಡಿ ಬೆಟ್ಟ, ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮಂಜುನಾಥ್, ಇವ್ರುಗಳ್ದೆ ನನ್ನ ಬನ್ನೂರಿಗೆ ಕಳಿಸೋ ಕುಮುದ ರೇವತಿ ಮತ್ತು ಡಾಟರು ದೀಪಾ ಮತ್ತು ಡಾಟರ್. ಅದು ಬಾಲಗಜಿಗಳು. ದೀಪದ ಮಗಳಿಗೆ ಅಲ್ಲೇ ವಿಭೂತಿ ಭದ್ರೇಶ್ವರಿ ದೇವಸ್ಥಾನದಲ್ಲಿ ಹೆಸರು ಕಟ್ಟಿದ್ದು. ಸೊ ಅದೇ ರಿಲೇಟೆಡ್ ಕೊಡೋದು. ಹೇಳಿಲ್ವಾ ಇವತ್ತು ಬೆಳಗ್ಗೆ ಎದ್ದೇಳಕ್ಕೆ ಮುಂಚೆ ಅಲ್ಲಿ ಮುಖ ತೋರಿಸ್ತಾ ಅಂದರೆ AB 126 ಗಾಡಿ, ಅದು AB 126 ದೊಡ್ಡದು ಇದೆ ಅನಿಸುತ್ತೆ. ಯಾವ ಬೋಳಿ ಇವಾಗ ಅವನ ಪ್ಯಾಷನ್ ಆರೋ ನೋಡ್ದವ. ದಸರಾ ಧೂಳಿದು L647 ಗಾಡಿ, K55. ಇವನೇ ಆ್ಯಕ್ಚುಲಿ ಹೆವಿ ಹಾರು ನೋಡ್ಕೊಂಡು ಸಾಯ್ತಾ ಇದ್ದಿದ್ದು. ಇದು ದಸರಾ ಧೂಳಿದು. ಹಬ್ಬ HL 1107. ಒಳ್ಳೆ ವಿಷಯ ಅದು. ವರ್ಷ ಅವ್ರಿಗೆ ಗಾಡಿ ಓಡಿಸ್ಕೊಬಂದಿದ್ದೆ ಅಲ್ಲಿಗೆ ಅಂದರೆ ಬನ್ನೂರು ಬಾದ್ಶಾ 2 BA ನೆಟ್ವರ್ಕ್ಗೆ ಬರ್ತಿದೆ. ಸೊ ನಾವು ಗುರು ಜುಪಿಟರ್ ಗಾಡಿ ಓಡಿಸ್ಕೊಬಂದಿದ್ದೇನೆ. ಸೊ ಬಿಷಪ್ ಪೊಸಿಷನ್ನ ಹೋಲ್ಡ್ ಮಾಡಿಕೊಂಡು ನಾವು ಮುಖಾಂತರ ಬಂದು 50% ಬಿಸ್ನೆಸ್ ತೊಗೊಳ್ತೀವಿ. ಫುಟ್ಪಾತ್ ಬರ್ತೀವಿ ಅಂದರೆ ಊಟಕ್ಕೆ ಬರ್ತೀವಿ ಅಂತ. ಊಟ ಅಂದರೆ ಮಾಮೂಲಿ ಇದು ಕಮಿಟ್ಮೆಂಟ್ ಕೆಲಸಗಳಿಗೆ ಬರ್ತೀವಿ ಅಂತ. ಇವನು ಯಾವ ಹುಚ್ಚಂತರ ಬಂದು ಹೋಗ್ತಾನೆ. ಹೇಳಿಲ್ವಾ ಬೆಳಿಗ್ಗೆ ಎತ್ತಷ್ಟು ಅವ್ನು ಮುಖ ತೋರಿಸ್ತಾ ಇಲ್ಲ, ಗೆಸ್ ಮಾಡಿದೆ. ಇವತ್ತು ಏನೇ ಆದರೂ ಬಿಡೋದಿಲ್ಲ, ಒಂದು ನ್ಯಾನೋ ಸೆಕೆಂಡ್ಸ್ ಕೂಡ ಬಿಡೋದಿಲ್ಲ ಅಂತ. ನ್ಯಾನೋ ಸೆಕೆಂಡ್ಸ್ ಕೂಡ ಬಿಡೋದು ಇವತ್ತಿಗೆ ಖಂಡಿತ ಕಾಟ ಕೊಡ್ತಾರೆ ಅಂತ ನಾನು ಬೆಳಗ್ಗೆನೇ ಗೆಸ್ ಮಾಡಿದೆ. ಎಕ್ಸಾಕ್ಟ್ಲಿ ಅದೇ ರೀತಿ ನಡೀತಾ ಇತ್ತು. ಸುರೇಶನ ಬಾಲಾಗೋಚಿ ಹೊಟ್ಟೆ ತೋರಿಸ್ತಾ ಇರೋದು ಊಟ ಇಲ್ಲ ಅಂತ. ಇದು ಅಷ್ಟೇ, ಇವರೆಲ್ಲ ಸೆಕ್ಯೂರಿಟಿ ತೊಗೊತಾರಲ್ಲ, ಗಂಟೆ ಇದೆ. ಅವು ಬಟ್ಟೆ ಮೇಲೆ ಗಂಟೆ ಮತ್ತು ಇಚ್ಚರ್ ಅಂತಲೇ ಹೇಳೋದು ಅಂದ್ಕೊಳ್ತೀನಿ. ಅದಕ್ಕೆ ಅದು ಶಿಪ್ ನಿಲ್ಲಿಸೋದಕ್ಕೋಸ್ಕರ, ಶಿಪ್ನ ನಿಲ್ಲಿಸೋದಕ್ಕೆ ಯೂಸ್ ಮಾಡ್ತಾರಲ್ಲ, ಒಂದು ಕಳ್ಕೊಂಡು ಥರ ಇರುತ್ತಲ್ಲ ಅದು. ಇನ್ನೊಬ್ಬ ಭೂಪ ಡಸ್ಟರ್, ಅಲ್ಲಿದೆ ಡಸ್ಟರ್. ಫ್ರೇಮಿಂಗ್ ಫೋಕಸ್ ಆಗಲ್ಲ, ಪಾರ್ಕಿಂಗ್ ಹೋಗ್ತಾ ಇದೆ ಡಸ್ಟರ್. ಅದು ಇದು ದಸರಾ ಧೂಳು ಇಳಿಸೋದು ಅಲ್ಲಿಂದನೇ. ಚೇತಕ್ ಖುಷಿ AB 6109 ಅಭಿ ಖುಷಿ. ಇದು ಆ್ಯಕ್ಚುಲಿ ಎಲ್ಲ ಹಬ್ಬ ಆಗೋದು ಬರೋ ಬೆಟ್ಟು ನೋಡ್ಬಿಡೋ ಒಂದು. HR 7108. ಇವನು ಯಾರೋ ಚಾಮುಂಡಿ ಬೆಟ್ಟದ ಕಳ್ಪೂಜಾರಿ ಬಾಲಾಗೋಚಿ. ಇವ KZ HR 7108 ಗಾಡಿ. ದಸರಾ ಧೂಳು ದಾರಿ. ಇವ ತಾತಪ್ಪನ ಬಾಲಾಗೋಚಿ. ಇದು ಆರ್ಗನೈಸ್. ಇದು ಆ್ಯಕ್ಚುಲಿ ಪಾದ ತೋರಿಸ್ತಾಳ ಕಷ್ಟ ಬಿದ್ದು ಪಾಪ. ಆ್ಯಕ್ಚುಲಿ ಆಟೋ ರಿಕ್ಷಾದವರು ಅದು ವೆರಿ ಕಾಮನ್. ಅದು ಅವಾಗ ಫುಟ್ಪಾತ್ ಬ್ಲಾಕ್ ಮಾಡ್ಕೊಳ್ಳೋ ಏನಕ್ಕೆ, ಯಾಕದು ಅವರು ಅಷ್ಟು ಆಟೋ ರಿಕ್ಷಾದವ್ರು ಒದ್ದಾಡ್ತಾರೆ ಅಂದರೆ ಅವರು ನಂಬರ್ 3 ನೈಟ್ ಪೊಸಿಷನ್ಗೆ ಕೆಲಸ ಮಾಡ್ತಾರೆ. ನೈಟ್ ಪೊಸಿಷನ್ ನೆಟ್ವರ್ಕ್ ಮೇಂಟೈನ್ ಮಾಡೋದಕ್ಕೆ, ಅದು ಆ್ಯಟಿಟ್ಯೂಡ್ ಕ್ಲಿಕ್ ಮಾಡೋದಕ್ಕೆ ಕೆಲಸ ಮಾಡ್ತಾರೆ. ನಾನು ಡಿಫಾಲ್ಟ್ ಅಂದರೆ
ಬಿಲ್ಡ್ ಪೊಸಿಷನ್ ನೈಟ್ ಅಲ್ಲ, ನನಗೂ ನೈಟ್ ಪೊಸಿಷನ್ ಇದೆ, ಆದರೂ ಬಿಲ್ಡ್ ಪೊಸಿಷನ್ ಅಂದು ನೈಟ್ ಅಲ್ಲ. ಅರ್ಜುನ್ ಸಿಟಿ ಕಾರ್ಪೊರೇಷನ್ದು ಗಾಡಿ ಅದು. ರವಿ ನಮ್ಮ ದೊಡ್ಡಪ್ಪನ ಮಗ ರವಿ ಇದ್ದಾನಲ್ಲ, ಅವ್ನು ಬಲಾಂಗೋಚಿ ಇವನು. ಯೆಲ್ಲೋ ಕಲರ್ ಗಾಡಿ ಹೋಗ್ತಾ RS ಪಲ್ಸರ್ RS 200. ಇದೆಲ್ಲ ವೆರಿ ಕಾಬೋದು. ಅಯ್ಯೋ ಇವನೇ ನನ್ನ ಮೇಲೆ ಹೋಯ್ತಾವನಲ್ಲಪ್ಪ ಇವ. ರೈಟ್ ಅದ್ಭುತ. ಮಹೇಶ್ವರಿ ರಾಜಶೇಖರದ ಬಾಲಂಗೋಚಿ ಇದು. ಅಲ್ಲಿ ಆ್ಯಕ್ಚುಲಿ ಮಹೇಶ್ವರಿ ಗಾಡಿ ಹೋಯ್ತಲ್ಲ, ಏನಕ್ಕೆ ತೋರಿಸಿದ್ರು ಮಹೇಶ್ ಮತ್ತು ದುರ್ಗಾ ಪರಮೇಶ್ವರಿ AA5670 11DZ 6176 ರಾಕಿಂಗ್ ಸ್ಟಾರ್ AB 3187. ಇದೇನೋ ಹಿಂದೆ ಇವನ ಮುಖ ಅತ್ಯವಶ್ಯಕ ಆಯಿತು. ಇವನು ಪಾದ ತೋರಿಸ್ತಾ ಹಾಕುತ್ತೀವಿ. ಆರ್ಗನೈಸ್ ಇದು. ರೈತಾವನ ಪುಟ್ಟ 26 ನಂಬರ್ ಹಾಕೊಂಡವನ ಗಾಡಿ ಮೊಬೈಲ್ ಕವರ್ ಮೇಲೆ. ಆ್ಯಕ್ಚುಲಿ ವಿಡಿಯೋ ಪ್ರೀವಿಯಸ್ ವಿಡಿಯೋ ಕವರ್ ಆಗಿತ್ತು. ಜಾಕಿ KA02 AB 3187 ಅಭಿ ಅಭಿ ಇದೆಲ್ಲ ಬೊಬ್ಬಿ ಸ್ಟೈಲು ಬಾಳೆಹಣ್ಣು ಸಿಪ್ಪೆ ತೆಗೆದಿಸ್ಬಿಟ್ಟೋದ್ರು. ಆದರೆ ಅಭಿಷೇಕ್ ಅಂಬರೀಷ್ನ ಮುಂದೆ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ತೀವಿ ಅಂತ ಯಾಕೆ ಅವ್ನಿಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂದರೆ, ಷಣ್ಮುಗಂ ಕೊಡ್ಸಿದ್ನಲ್ಲ ಚಪ್ಪಲು ಈ ಥರದಲ್ಲಿ ಹೊಡೆದು ಹಾಕ್ಕೊಂಡು ಆಟೋ ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿದ್ದಾನೆ. ಅದೇ ಊಟ ಸಿಗೋದಿಲ್ಲ ಅನ್ನೋಕ್ಕೆ ಇದು ಏನು ಸಾಕ್ಷಿ KA05 AA7211 ಪೊಲೀಸ್ ವಾಹನ ಐತೆ ಅಲ್ಲಿ. ಐಶ್ವರ್ಯ ಅರ್ಜುನ್ ಅದು ಆ್ಯಕ್ಚುಲಿ 7611 ಲಾಸ್ಟಲ್ಲಿ ನಂಬರ್ 11 ಇದೆಯಲ್ಲ, ಅದು ಮಂಡ್ಯ. ಯಾಕೆ ಅಭಿಷೇಕ್ ಅಂಬರೀಷ್ನ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾರೆ ಅಂದರೆ, ಈಗ ಆಲ್ರೆಡಿ ಅಂಬರೀಷ್ ಅವರು ಮತ್ತು ಸುಮಲತಾ ಅಂಬರೀಷು ಕನ್ನಡ ಇಂಡಸ್ಟ್ರಿ, ಕನ್ನಡ ಆಲ್ಮೋಸ್ಟ್ ಇಡೀ ದೇಶನ ಈಗ ಇತ್ತೀಚೆಗಂತೂ ರೀಸೆಂಟಲ್ಲಿ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಿ MP ಆದಮೇಲೆ ಬಾವುಟ ಆರಿಸ್ಬಿಟ್ಟು ಹೋಗ್ಬಿಟ್ಟಿದೆ ಅಮ್ಮ. ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ. ಹೇಳ್ಬೇಕಂದ್ರೆ ಅಂಬರೀಷ್ಗಿಂತ ಮೋಸ್ಟ್ ಡೇಂಜರಸ್ ಫೆಲೋ ಸುಮಲತಾ ಅಂಬರೀಷು. ಅಮ್ಮ ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋದು. ಸೊ ಪ್ರಾಜೆಕ್ಟ್ ಪಾಂಡವಸಲ್ಲಿ ಅಮ್ಮನ ಬಗ್ಗೆ ವಿವರಿಸಿದ್ದೀನಿ ಒಂದು ಸ್ವಲ್ಪ ಆಲ್ರೆಡಿ. ನನಗೆ ಗೊತ್ತಿರೋ ಪ್ರಕಾರ ಅಮ್ಮ ಸಿಕ್ಕಾಪಟ್ಟೆ ಡೇಂಜರ್ ಅಂದರೆ ಎಲ್ಲ ವ್ಯಕ್ತಿಗಳ ಮಧ್ಯೆ ಕೋಆರ್ಡಿನೇಟರ್ ಆಗಿ ಬಿಷಪ್ ಪೊಸಿಷನ್ ಹೋಲ್ಡರ್ ಥರ ಕೆಲಸ ಮಾಡಿದ್ದಾರೆ. ಮಂಡ್ಯ KA11 ಅಂದರೆ ರೀಡು ರೆಬಲ್ ಆಗುತ್ತೆ ಅದು. ಆ್ಯಕ್ಚುಲಿ ಅವ್ರು ಯಾವ ಬದನೇಕಾಯಿ ರೆಬಲ್ ಮಾಡಿಲ್ಲ ಇವತ್ತವರೆಗೆ ನಾನು ನೋಡಿರೋ ಪ್ರಕಾರ, ಬರೀ ರೀಡೂನೇ ಅವ್ರು ಮಾಡೋದು. X7925 ಗಾಡಿ ಅದು. ಹೆವಿ ಆರೋ ನೋಡಿತಾ ಇರೋದು. ಆರೋನ್ ಸೌಂಡ್ ಕೇಳಿಸ್ಕೊಳ್ಬೋದು. ಅದನ್ನು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ. ಅವನು ಅಷ್ಟೇ, ಅವನು ಆರೋ ನೋಡಿತಾವನೆ. KA05AF F3 5430 ಗಾಡಿ ಅದು. ಆರೋ ನೋಡಿತಾನೆ ಅವನು ಒಂದು ಅಷ್ಟೊತ್ತಿದ್ದ. ಅದೇ ಏನಂದರೆ ಅವನು ನಂಬರ್ 11 ಅಲ್ವಾ, ರೀಡು ರೆಬಲ್ ಆಗುತ್ತೆ. ಅವ್ರು ನನಗೆ ಗೊತ್ತಿರೋ ಪ್ರಕಾರ ಅವ್ರು ಯಾವುದೂ ರೆಬಲ್ ಮಾಡೇ ಇಲ್ಲ. 50 ಗಂಟೆ ಬರೀ ರೀಡೂನೇ ಮಾಡ್ತಾ ಇರೋದು. ಇದು ರವಿಚಂದ್ರನ್ ಸ್ಟೈಲ್ ಇದು, ಕೈಯಿಂದ ಈಚೆ ಹಾಕೊಂಡು ಹೋಗ್ತಿರೋದು. MC 4291 KA51 ಗಾಡಿ ಅದು. ಅವ್ರು ಇನ್ನೂ ಆರೋ ನೋಡಿತಾನೆ. ರಶ್ಮಿತಾ ಅಂತ ಇದೆ ಗಾಡಿ. ಹೆವಿ ಆರೋ ನೋಡಿತಾನೆ ನನಗೆ ಒಂದೇ ಸಮ. ಪೊಲೀಸ್ದು ಅಪಾಚಿ ಅದು. ಅದೆಲ್ಲ ಆ ಕಡೆ ಇರಲಿ. ಅದೇ ಪೇಪರ್ ವರ್ಕ್ ನಿಲ್ಲಿಸೋದಕ್ಕೆ ಇಷ್ಟೆಲ್ಲ ಹೆವಿ ಟಾರ್ಚರ್ ಕೊಡ್ತಾ ಇರೋದು ಸುತ್ತಮುತ್ತ.
ಅಂಬರೀಷ್ ಮಗನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಅವರು ರೀಡು ರೆಬಲ್ ಮಂಡ್ಯ ನಾವು KL11 ಜೊತೆಗೆ ಅಂಬರೀಷ್ ಅವ್ರಿಗೆ ಆಲ್ರೆಡಿ ಹೆಸರು ಮಾಡ್ಕೊಬಿಟ್ಟಾರೆ. ಅದು ರೋಡಲ್ಲಿ ಯಾರು ಇಲ್ಲ, ಹಂಗೂ ಖಾಲಿ ರೋಡ್ಗೆ ಯಾರು ನೋಡಿತಾನೆ ಅವ್ನು ಸೊಳ್ಳೆ ಮಗ ಅವನು. ಜೊತೆಗೆ ಸುಮಲತಾ ಅಂಬರೀಷು ಈಗ ಆಲ್ರೆಡಿ ಎಲ್ಲರ ಮಧ್ಯೆ ಸ್ಪೆಷಲಿ ಹೀರೋಗಳು ನಾಯಕ ನಟರ ಮಧ್ಯೆ ಕೆಲಸ ಮಾಡಿ ಸೈ ಅನಿಸ್ಕೊಂಬಿಡೈತೆ. ನಾಯಕ ನಟರು ಅಂದರೆ ಕಂಟ್ರೋಲ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಮೊಬೈಲ್ ಹೇಳೋದಕ್ಕಿಂತ ವಿತ್ ಎವಿಡೆನ್ಸ್ ಅದನ್ನು ಇದು ಮಾಡ್ತೀರಿ, ಅಪ್ಲೋಡ್ ಮಾಡ್ತೀರಿ. ಆ್ಯಕ್ಚುಲಿ ಈಗ ರವಿಚಂದ್ರದ್ದು ಯಾವಾಗಲೂ ಹೂವು ಹಿಡ್ಕೊಂಡು ಹಾಡು ಹೇಳ್ತಾ ಇರ್ತಾರಲ್ಲ, ಹೂವು ಹಿಡ್ಕೊಂಡು ಯಾಕೆ ಹಾಡು ಹೇಳೋದು ಅಂದರೆ ಲತಾ ಅಂದರೆ ಹೂವು. ಸೊ ಅದಕ್ಕೋಸ್ಕರ ಹೂವು ಹಿಡ್ಕೊಂಡು ಹಾಡು ಹೇಳೋದು ಅವರು. ಆಮೇಲೆ ಹೂವು ಬಿಟ್ಬಿಟ್ಟು ಮೀನು ಹಿಡ್ಕೊಂಡು ಹಾಡು ಹೇಳಿದಾಗ ಏಕಾಂಗಿ ಹೊಡೆ ಹಾಕ್ಸ್ಕೊಬಿಡ್ತದು. ಮತ್ತು ಇನ್ನೊಂದು ಏನಪ್ಪ ಅದು ಏಕಾಂಗಿ ಫ್ಲಾಪ್ ಆದಮೇಲೆ ಮಲ್ಲ ಮೂವಿ ಮಾಡಿದ್ರು. ಮಲ್ಲ ಮೂವಿಲಿ ಅಗೇನ್ ಹೂವು ಹಿಡ್ಕೊಂಡೆ ಹಾಡು ಹೇಳೋದು. ಆವಾಗಲೇ ಅವರು ಮತ್ತೆ ದುಡ್ಡು ಮಾಡೋದು. ಮತ್ತು ಇನ್ನೊಂದು ಅಭಿಮಾನಿಗಳೇ ನನ್ನ ಪ್ರಾಣ ಅಂದ್ಕೊಂಡು ಹಾಡು ಹೇಳ್ತಾರಲ್ಲಪ್ಪ, ಅಭಿಮಾನಿನೇ ದೇವರು ಅಂತ ರಾಜ್ಕುಮಾರ್ ಫ್ಯಾಮಿಲಿಯವರು. ಅಭಿಮಾನಿ ಅಂದರೆ ಅವ್ರ ಪರವಾಗಿ ಅವ್ರ ಲೆಕ್ಕಾಚಾರ ಏನು ಅಂದರೆ ಅಭಿ ಅವರ ಅಮ್ಮ ನೀನು ಅಂತ. ಅಭಿ ಅವ್ರ ಅಮ್ಮನೇ ನಮ್ಮ ಪ್ರಾಣ, ಅಭಿಮಾನಿಗಳೇ ನಮ್ಮ ದೇವರು ಅಂದರೆ ಅಭಿ ಅವ್ರ ಅಮ್ಮನೇ ನಮ್ಮ ದೇವರು ಅಂತ. ಅಭಿ ಅವ್ರ ಅಮ್ಮ ದೇವರು ಅಂದರೆ ಅಮ್ಮ ಲಾರ್ಡ್ ಪೊಸಿಷನ್ ಹೋಲ್ಡ್ರು ಅಂತ ಅರ್ಥ. ಯಾರು? ಸುಮಲತಾ ಅಂಬರೀಷ್ ಅವರ ಹೆಂಡತಿ ಸುಮಲತಾ ಅಂಬರೀಷ್. ಸೊ ಅಂದರೆ ಅವ್ರಿಗೆಲ್ಲ ಅವರೇ ಆರಾಧ್ಯ ದೇವರು. ಚಾಮುಂಡಿ ಬೆಟ್ಟದ ಚಾಮುಂಡಿಯ ಲಾರ್ಡ್ ಪೊಸಿಷನ್ ಹೋಲ್ಡರ್ ಆಯಮ್ಮನ ಎದುರು ಇರಬಹುದು ನನ್ನ ಪ್ರಕಾರ. ನೋಡೋಣ, ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ. ಹೋಗಿ ನೋಡಿ ಗುರು, 42 ಗಾಡಿ ಅದು. ಅಯ್ಯಪ್ಪ, ಮುಂದಕ್ಕೆ ಹೋಗೋದೇ ಇಲ್ಲ ನಾನು. ಇದು 5 ನಿಮಿಷ ಅಲ್ಲೇ ಇದ್ಬಿಡ್ತೀನಿ ನಾನು. 6 ರೇಂಜ್ ಹೋಗೇ ಬಿಟ್ಟೋಯ್ತದು. ನಿಂಜ ಅದೇರಿಗೆ ಬ್ಲಾಕ್ ಮಾಡ್ಕೊಂಡು ಕುಂತಿರೋದು ಅಂದರೆ ಜಾಗ ನಂಬರ್ 1 ಪೊಸಿಷನ್ ಬ್ಲಾಕ್ ಮಾಡ್ಕೊಂಡಿದ್ದೀನಿ ಅಂತ. ನಿಂಜ ಆ ಕಡೆ ಯಾಕೆ ಹೋಗಿದ್ದು ಅಂದರೆ ಲಕ್ಷ್ಮಮ್ಮ ಅವರ ಮಗ ಸುರೇಶ ಇದ್ದಾನಲ್ಲ, ಸೊ ಅವ್ನು ಬ್ಲಾಕ್ ಮಾಡ್ಕೊಂಡಿದ್ದಾನೆ ನಂಬರ್ 1. ಅದಕ್ಕೋಸ್ಕರನೇ ನಾನು ಹೇಳಿಲ್ವಾ ಫ್ಯೂಚರ್ 2025 ನನ್ನ ಫ್ಯೂಚರ್ ಫಸ್ಟ್ ಇಯರ್ ಅಂತ. 1 ವರ್ಷ ಪೂರ್ತಿ ಗುಳುಮ್ ಸ್ವಾಹ ಅನ್ನಿಸ್ಬಿಟ್ಟ ಸುಳೆ ಮಗ. ಸುರೇಶ್ ಅನ್ನೋದಕ್ಕಿಂತ ರಾಕಿಂಗ್ ಸ್ಟಾರ್ ಎಷ್ಟು ತೋರಿಸ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಬಟ್ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ನಿಖಿಲ್, ರಾಕಿಂಗ್ ಸ್ಟಾರ್ ಎಷ್ಟು ಮತ್ತು ಶ್ರುತಾ ಬಳ್ಳಾಳ್ ಅಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ. ಬೇರೆ ಬೇರೆ ಟೀಮ್ಗಳಿಂದ. ಶ್ರುತಾ ಬಳ್ಳಾಳ್ ಸರ್ಜಾ ಫ್ಯಾಮಿಲಿ ಕ್ಲೈಮ್ ಮಾಡ್ಕೊಂಡಿದ್ರೆ, ರಾಕಿಂಗ್ ಸ್ಟಾರ್ ಎಸ್ ನವೀನ್ ಫ್ಯಾಮಿಲಿಯಿಂದ, ಮತ್ತು ನಿಖಿಲ್ ನವೀನ್ ಫ್ಯಾಮಿಲಿಯಿಂದಾನೆ. ಇವರು ರಾಕಿಂಗ್ ಸ್ಟಾರ್ ಎಸ್ ಡೆಪ್ಯೂಟಿ ಲೆಫ್ಟ್ ವಿಂಗಿಂದ ಕ್ಲೈಮ್ ಮಾಡ್ಕೊಂಡಿರೋದು. ಅದಕ್ಕೋಸ್ಕರ ಮಂಡ್ಯದಲ್ಲಿ ಗುರುತಿಸ್ಕೊಳ್ಳೋದು ಅವನು. ಇಲ್ಲೊಬ್ಬ ಆಲ್ರೆಡಿ ಮಲಿಕೋಟಲ್ಲಿ ಅಲ್ಲೆಲ್ಲ ಕುತ್ಕೊಳ್ತೀನಿ ಸ್ಪಾಟ್, ಎಲ್ಲ ಸ್ಪಾಟ್ಗಳು ಬ್ಲಾಕು. ಉದ್ದಕ್ಕೂ ಪಾರ್ಕಲ್ಲಿ ಕೂರೋಕ್ಕೆ ಜಾಗ ಇಲ್ಲ. ಇಲ್ಲಿ ಕುತ್ಕೊಡೋದು ನಲ್ಲಿನ ಕುತ್ಕೋಬೇಕು. ಅಲ್ಲ ನಿದ್ದೆ ಗೊತ್ತಾಯ್ತು ಆಲ್ರೆಡಿ. ಆ ಹುಡುಗಿ ನೋಡಿ ಅಲ್ಲ ಮುಂಚೆನೇ ಆಲ್ರೆಡಿ ನಿದ್ದೆ ಗೊತ್ತಾಯ್ತು. ಸೈಕಲಲ್ಲಿ ತೋರಿಸ್ತಾ ಇರೋದ್ರೆ ಸೈಕಲ್ ತಗೋ ಓಡಾಡು ಅಂತ. ಊಟ ಬಿಸಾಗೋಯ್ತು ಅಂತ ಅವ್ರ ಲೆಕ್ಕಾಚಾರ. ಆ್ಯಕ್ಚುಲಿ ನಾನು ಎದ್ದು ಹೋಗಲಿಲ್ಲ ಊಟಕ್ಕೆ, ಸೆಕೆಂಡ್ರಿ. ಸ್ಲಿಪ್ಪರ್ ಬಿಟ್ಟಿರೋದು. ಆ ಬೋಳಿ ಮಕ್ಕಳು ದೇವ್ರನ್ನೆಲ್ಲ ಮಾಡಿದರೆ ಯಾಕೆ ಹಿಂಗಾಯ್ತಿತ್ತು ಭೂಮಿ. ನಮಗ ದೇವ್ರಿಗೆ ಕೈ ಮುಗಿತಾ ಇರೋದಲ್ಲಿ ಚಪ್ಪಲ್ ಬಿಡೋ ಉದ್ದೇಶದಿಂದ ಇಂಥ ಮೆಟ್ರಿಗುಟ್ಟ ಆಟಗಳು ಆಡ್ಕೊಂಡಿದ್ವಿ. ಒಳ್ಳೆ ನಂಬರ್ 1 ತೋರಿಸ್ತಾ ಇರೋದು. ಥಮ್ಸಪ್ ನಂಬರ್ 1 2 ಸುಮಾರು ಹೊತ್ತಿದ್ದ ಕಳ್ಳು ಉಚ್ಕೊತಾವಳೆ ವಿಭೂತಿ. ಓಕೆ, ಅದೇ ಫುಟ್ಬಾಲ್ ಬ್ಲಾಕ್ ಮಾಡ್ಕೊಳ್ತೀನಿ ಅಂತ. ವಿಷ್ಣು ಸಾಹಸ ಸಿಂಹ.
ಪ್ರಸಾದ ತಿನ್ನುವಂಥ ಫಸ್ಟು ಪ್ರಸಾದ ತಿನ್ನೋವರೆಗೂ ಊಟ ಸಿಗೋಲ್ಲ. ಮೊನ್ನೆ ರೀಸೆಂಟಾಗಿ ಮಾಡಿದಾರಲ್ಲ ಆ ಥರ. ಅದೇ ಮೊನ್ನೆ ಉಪ್ಪಿಟ್ಟು ಕಥೆ ಇತ್ತಲ್ಲ, ಸೇಮ್ ಸ್ಟೋರಿ. ಪುಟ್ಟಮ್ಮ ಈ ಆಟೋ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಅಲ್ಲಿ ಆಟೋ ಹೋಗ್ತಾ ಇದೆಯಲ್ಲ, ಅಲ್ಲಿ ಒಂದು ಆ ಆಟೋ ಮುಂದೆ ಆವಾಜ್ ಅಂತ ಹಾಕಿದ್ದಾರೆ. ಆ್ಯಕ್ಚುಲಿ ಆವಾಜ್ ಸೌಂಡ್ ಆ್ಯಕ್ಚುಲಿ. ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಸಾದ ಇದು. ಅದೇ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನೀವು ಪ್ರಸಾದ ತಿನ್ನೋವರೆಗೂ ಸೌಂಡ್ ಮಾಡ್ತೀವಿ ಅಂತ. ನಾನು ಆ್ಯಕ್ಚುಲಿ ಸೌಂಡ್ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋ ಆಪ್ಷನ್ ಇಲ್ಲ ನನಗೆ. ಖಾಲಿ ರೋಡ್ ಗುರು, ಇವನೇ ಆರೋ ನೋಡಿದವನು. ಖಾಲಿ ರೋಡ್ ಐತೆ, ಆರೋ ನೋಡ್ಕೊಬಿಟ್ಟ ಇರೋದು. ಸುಮ್ಮನೆ ಇಟ್ಕೊತೀನಿ, ಸೌಂಡ್ ಕೇಳಿಸ್ಕೊಳ್ಳಿ ಗುರು ಸಾಕು. ML 7798 ಗಾಡಿ ಸೌಂಡ್ ಮಾಡಿದ್ದು. ನಿಲ್ಸೇ ಬಿಟ್ರು. ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರು ಓಡಾಯ್ತಾನೆ ಅವನು ಅಂತ ಗೆಸ್ ಮಾಡಿದ್ರು. ಹೋಗಿಲ್ಲ, ಏನು ನಿಲ್ಲಿಸಿಲ್ಲ. JQ ಗಾಡಿ ಅವನು ಆರನ್ ಮಾಡಿದ್ನಲ್ಲ. ಇದು ಇದೇ ಥರ ನಡೀತಾನೆ ಇರುತ್ತೆ. ಇದು ಅಲ್ಲೂ ಅಷ್ಟೇ ತ್ರಿಬಲ್ ಐತರಲ್ಲ ಹುಡುಗರು ಆರನ್ ಮಾಡಿದ್ದು. ಇದು ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಇದು ನಾನ್ ಸ್ಟಾಪ್. ಬೆಟ್ಟದ ಬಾಲಂಗೋಚಿ JA 8597. ನನ್ನ ಉದ್ದೇಶ ನಾ ಹೇಳಿಲ್ವಾ, ಕೆಲಸ ಮಾಡೋದನ್ನು ತಪ್ಪಿಸ್ಬೇಕು ಇವರು ಅಷ್ಟೇ. ಕೆಲಸ ಮಾಡೋದು ತಪ್ಪಿಸೋದಕ್ಕೆ ಇಷ್ಟೆಲ್ಲ ಮಿಡರ್ಗುಟ್ಟು ಆಟ ಆಡೋದು. ಹೇಳೋದಕ್ಕೊಂದು ಕಾರಣ ಬೇಕಾಗಿತ್ತು ಸೌಂಡ್ ಮಾಡೋದಕ್ಕೆ. ಸೊ ಲೈಬ್ರರಿಗೆ ಹೋಗಿ ಟ್ರೈ ಮಾಡಿದೆ. ಲೈಬ್ರರಿಲಿ ಒಂದು ಕತೆ. ಇವ್ರು ಎತ್ಕೋತಾ ಇರೋದು, ಇವ ಅವ್ನು ಎತ್ಕೊಂಡೋದ. ಅವ್ನು ಇಟ್ಟಿದ್ದಿದ್ದ ಥರ ಅಂದರೆ ನಾನು ಇಟ್ಟಿದ್ದೆ ಅಂತ ಏನೋ ಅಡ್ವೊಕೇಟ್ ಮಾಡ್ತಿರೋದು. ಎತ್ಕೊಳ್ಳಿ ಅಂತ ಇಟ್ಟಿದ್ರು. ಸೌಂಡ್ ಇನ್ನೂ ಸೌಂಡ್ ಕೇಳಿಸ್ಕಪ್ಪ ಸಾಕು, ಎಕ್ಸ್ಪ್ಲೇನ್ ಮಾಡೋದೇ ಬೇಡ. ಆದರೆ ನಾನು ಬಿಟ್ಟಿದ್ದೇನೆ, ಅವ್ನು ತೊಗೊಳ್ತಾನೆ ಅಂತ ತೊಗೊಳ್ಳಿ ಅಂತ ಇಟ್ಟಿದ್ದ. ಏನೋ ಒಂದು ಹಾಳ್ಬಿದ್ದೋಗ್ಲಿ. ನಂಬರ್ 1. ಇವತ್ತು ನ್ಯೂ ಇಯರ್ ಅಲ್ವಾ ಗುರು, ನ್ಯೂ ಇಯರ್ ಅಲ್ವಾ. ಸೊ 2026 ಮೊದಲನೇ ಊಟ ಇಲ್ಲಿಂದ ಊಟ ಮಾಡಲಿ ಅಂತ ಇವರು ಆ್ಯಕ್ಚುಲಿ ಇಷ್ಟೆಲ್ಲ ಕೊಡ್ತಾ ಇರೋದು. ಕೇಸರಿ ಬಾತ್ ಯಾಕೆ ತೋರಿಸ್ಕೊಂಡು ಮಾಡ್ತಾ ಇರೋದು ಅಂತ ನಾನು ಆಗಲೇ ಹೇಳಿದೆ. ಇವತ್ತು ನನ್ನ ಫೇವ್ರೇಟ್ ಕೇಸರಿ ಬಾತ್ ಮಾಡಿದ್ದಾರೆ ಅಂತ. ಕೇಸರಿ ಬಾತ್ ಅಲ್ವಾ, ತಿನ್ನಲಿ ಅಂತ ಮಾಡಿರೋದು. ಕೇಸರಿ ಬಾತ್ ನನಗಿಷ್ಟ. ಸೊ ಅದಕ್ಕೋಸ್ಕರ ಇವರು ಮಾಡ್ಕೊ ಕೂತವ್ರೆ. ಅದು ನನಗೆ ಗೊತ್ತಾಗಲಿ ಅಂತ ಇಟ್ಟಿರೋದು. ಜೊತೆಗೆ ಎದುರಿಸೋದು ಬೇರೆ. ನೀನು ಕೇಸರಿ ಬಾತ್ ತಿನ್ನಲಿಲ್ಲ ಅಂದರೆ ಹಿಂಗೆ ಸೌಂಡ್ ಫಾರ್ಮುಲಾ ತಿನ್ನೋವರೆಗೂ ಬಿಡೋದಿಲ್ಲ. ಸೌಂಡ್ ಫಾರ್ಮುಲಾ ಇಂಪ್ಲಿಮೆಂಟೇಷನ್ ನಡೀತಾನೆ ಇರುತ್ತೆ ಅಂತ ತೋರಿಸ್ತಾ ಇರೋದು. ಸೌಂಡ್ ಕೇಳಿಸ್ಕೊಳ್ತಾ ಇರೋದೇನೆ ಅಂತ ಅಂದ್ಕೊಳ್ತೀನಿ. ನಾಯ್ಸು ಕುಯ್ 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 ಅವ್ರದ್ದು ಬರ್ತಾರೆ ಆಯ್ತು. ಹೌದಾ ಸಭಾ ಪಾರ್ಕ್ ಒಳಗೆ ಹೋದ್ರು ಇದೆಲ್ಲ ಇದ್ದಿದ್ದೆ, ಸೌಂಡ್ ಇದ್ದಿದ್ದೆ ಗ್ಯಾರಂಟಿ. ಜೊತೆಗೆ ಫೀಲ್ಡರ್ಸು ಮಾತಾಡೋಕ್ಕೂ ಶುರು ಮಾಡ್ಕೊಳ್ತಾರೆ ಅವರು. ಇವನು ಕುಂತಿರೋ ಸ್ಟೈಲ್ ನೋಡಪ್ಪ. ಏನೋ ನಂಬರ್ 1 ತೋರಿಸ್ಕೊಯ್ತಾವನು. ಅವನೇ ಫಸ್ಟು ಈ ಭೂಮಿ ಮೇಲೆ ಹೆಲ್ಮೆಟ್ ಹಾಕಿರೋದು. ಈ ಭೂಮಿ ಮೇಲೆ ಹೆಲ್ಮೆಟ್ ಹಾಕಿರೋದು ಅದೇ ಫಸ್ಟು. ಹೆಲ್ಮೆಟ್ ಅಂದರೆ ಅದೇ ನೋಡ್ಕೊಳ್ಳಿ. ಇವತ್ತು ಯಾರು ಹೆಲ್ಮೆಟ್ ಹಾಕೊಂಡು ಓಡಾಡೂ ಇಲ್ಲ. ಹೆಲ್ಮೆಟ್ ಅಂದರೆ ಯಾರಿಗೂ ಗೊತ್ತೂ ಇಲ್ಲ. ದುರ್ಗಾ ಪರಮೇಶ್ವರಿ ದೇವಸ್ಥಾನದವರು ಕಬ್ಬಂದು ರಚ್ಚೆಯಲ್ಲಿ ಇದೆಲ್ಲಿ ಇಟ್ಟಿದ್ದಾರೆ. ಹತ್ರಕ್ಕೆ ತೋರಿಸ್ಬಿಡ್ತೀನಿ.
ತುಂಬ ಹೊತ್ತಿಂದ ಇಲ್ಲೇ ಇದೆ. ನಾನು ಆ ಕಡೆಯಿಂದ ಬಂದಲ್ಲ, ನಾನು ಆ ಕಡೆಯಿಂದ ಬರುವಾಗಲೇ ಇಲ್ಲೇ ಇಟ್ಟಿದ್ರು, ಇನ್ನೂ ಇಲ್ಲೇ ಇಟ್ಟಿರೋದು. ಆದರೆ ಫುಟ್ಪಾತ್ ತೊಗೊಳ್ತೀವಿ, 50% ಊಟ ತೊಗೊಳ್ತೀವಿ ಅಂತ, ಅಂದರೆ 50% ಬಿಸ್ನೆಸ್ ತೊಗೊಳ್ತೀವಿ ಅಂತ ಹೇಳಿಲ್ವಾ ಬೆಳಗ್ಗೆ ಎದ್ದೇಳೋಕ್ಕಿಂತ ಮುಂಚೆ ಬಂದು ಮುಖ ತೋರ್ಸೋಕ್ಕೆ ಅಂತಲೇ ಹಿಂದೆ ಬಾಯಿ ಬಿಟ್ಕೊಂಡು ನಿಂತಿದ್ದಲ್ಲ ಅವನೊಬ್ಬ, ಇದು ಝೂ ಅವನು, ಈಗ ಎತ್ಕೋತಾವನವ. ಅದಿಟ್ಟು ಮೋರ್ ದೆನ್ ಹಾಫ್ ಆನ್ ಅವರ್ ಆಯಿತು. ಇಂಡಿಯನ್ ಟಿ ವಿ ಕ್ಯಾಮ್ರಾಮನ್ ಬಲಗೋಚಿ ಸತೀಶ್ ಇರಬೇಕು ಅವ್ರ ಹೆಸರು. ಇಂಡಿಯನ್ ಟಿ ವಿ ಕ್ಯಾಮ್ರಾಮನ್ ಸತೀಶ್ ಬಲಗೋಚಿ. ಇದಕ್ಕೆ 2 ಸರಿ 3 ಸರಿ ಕಾಣಿಸ್ಕೊಳ್ಳಿಲ್ಲ ಆದರೆ ಅವರಿಗೆ ಊಟ ಮಾಡಿದ್ದು ಡೈಜೆಸ್ಟ್ ಆಗೋಲ್ಲ. 2 ಸರಿ ಬರ್ತಾರೆ, ಡೈಲಿ 2 ಸರಿ ವಾಕಿಂಗ್ ಬರ್ತಾರೆ ಪಾರ್ಕಿಗೆ, ಬೆಳಗ್ಗೆ ಒಂದು ಸರಿ ಸಾಯಂಕಾಲ ಒಂದು ಸರಿ. ಬೆಳಗ್ಗೆ ಮಿಸ್ ಮಾಡಿಕೊಂಡೆ, ಅದ್ರ ಗಡತ್ತಾಗಿ ನಿದ್ದೆ ಹೊಡಿತಾ ಇದೆ ಆಲ್ಮೋಸ್ಟ್ 7:30ವರೆಗೂ. ಅದಕ್ಕೆ ಇವಾಗ ಬಂದಿದೆ, ಪಕ್ಕ ತೋರಿಸ್ಬೇಕಲ್ಲ, ಅದು ಸ್ವಲ್ಪ ಡೈಜೆಸ್ಟ್ ಆಗಬೇಕಲ್ಲ ಹೊಡ್ಕೊಬಿಟ್ಟಿರೋದು ಅದಕ್ಕೆ. ಇಲ್ಲ ಕುದ್ಕೊಬಿಡ್ತೀವಿ ಅಂತ ಚಕ್ಕ ತೊಗೊಂಡು ಬಂದು ಅಷ್ಟು ಕಾಯಿಸ್ಕೊಂಡಿದ್ದು. ಬೇಕಾಗ್ತಾರೆ ಪುರುಷೋತ್ತಮರಲ್ಲ ಎನ್ಕ್ವೈರಿ ಮಾಡೋದಕ್ಕೆ. ಅದೇ ಕಷ್ಟಪಟ್ಟು ಚರಂಡಿ ಟೀಮ್ ತೋರಿಸ್ತಾ ಇದ್ದಾರೆ, ಅವ್ರಿಗೂ ಅಷ್ಟೇ. ಆ್ಯಕ್ಚುಲಿ ಉದ್ದಕ್ಕೂ ಸುಮಾರು ಜನ ತೋರಿಸ್ತಾ ಇದ್ದಾರೆ. ಲೇಡಿ ಹುಡುಗಿನ ತೋರಿಸ್ತಾ ಇದ್ದಾಳೆ. ಪೊಲೀಸರು BC ಅಂತ ಪೊಲೀಸವ್ರು ತೋರಿಸಿರುತ್ತೆ, ಅದು ಆ ಕಡೆ ಇರಲಿ. ಅದು ಏನಕ್ಕೆ ಪೊಲೀಸರು ತೋರಿಸ್ತಾ ಇರೋದು ಅಂದರೆ, ಅದು ಇದೆಯಲ್ಲ, ಅದು ಕರೆಕ್ಟಾಗಿ ಅಲ್ಲಿ ಇದು MCC ಸಿಟಿ ಕಾರ್ಪೊರೇಷನ್ ಸೈಕಲ್ ಸ್ಟ್ಯಾಂಡ್ ಇದೆಯಲ್ಲ, ಕರೆಕ್ಟಾಗಿ ಅದೇ ಸ್ಪಾಟಲ್ಲಿ ಯಾರೋ 3-4 ಜನ ಸಡನ್ನಾಗಿ ಮುಂದಕ್ಕೆ ಬಂದರು. ಇಲ್ಲಿ ನಿಂತ್ಕೊಂಡಿದ್ರು, ಮುಂದಕ್ಕೆ ಹೋದರು. ನಾನು ಆ್ಯಕ್ಚುಲಿ ಬೇರೆ ಬ್ಲಾಕ್ ಮಾಡಿದೆ. ಗಲಾಟೆ ಬರ್ತಾಯಿದ್ರು ಅವರು. ಸೊ ಅದಕ್ಕೆ ರಿಲೇಟೆಡ್ ಟ್ರಾಫಿಕ್ ಪೊಲೀಸ್ ಅದಕ್ಕೆ ನಿಂತಿರ್ತಾರೆ. ಅಲಾಲ್ಕೋಡ್ಗಳೆಲ್ಲ ಪದ ತೋರಿಸ್ತಿರೋದು ಅದಕ್ಕೋಸ್ಕರ. ಯಾರೋ ಮುಂದೆ ಆ ಕಡೆ ಅದಕ್ಕಾದ ಪದಗಳು ತೋರಿಸ್ತಾ ಇರೋದು ಯಾವತ್ತೂ ಗೊತ್ತಿಲ್ಲ. ಈ ರೀತಿ ಫಾರ್ಮುಲ ನಾವು ಬಿಸ್ಕೆಟ್ ತಿಂತಾರೆ, ರೋಡ್ ಬ್ಲಾಕ್ ಮಾಡ್ತಾರೆ. ಒಂದು ಹೋಗಿದ್ದೆ ನಾ ಫಾರಿನ್ ಬಸ್ ಬಾಡಿಗೆ. ಟ್ರಸ್ಟ್ ಗಾಡ್ ಪ್ಲಾನ್ ಅಂತ ಹುಡುಗಿ ಮುಂದೆ ಕಾರಬೇಕು. ತಮಿಳ್ನಾಡು 33BT-173 ತಮಿಳ್ನಾಡು ಗಾಡಿ ಅದು. 33 ಶೆಡ್ಯೂಲ್ 33 ಯೂಸ್ ಮಾಡ್ತಾ ಇರೋದು. ಇಲ್ಲಿ ಆ್ಯಕ್ಚುಲಿ KS09 NB6232 ಗಾಡಿ ಇದೆಲ್ಲ ನವೀನ್ ಬಂದಿರೋದು. ನವೀನ್ ಬಿಷಪ್ ಆಗುತ್ತೆ. 242 4 ಗಾಡಿಗಳಿದೆ. ಡಬಲ್ 1 ತೋರಿಸ್ತಾ ಇರೋದು. WE8335 ಇಬ್ಬರು ಇಲ್ಲಿ ಒಬ್ಬ, ಅಲ್ಲೂ ಅಷ್ಟೇ ಸೇಮ್ ಇಲ್ಲಿ ನಡೆದಿದ್ದು ಇನ್ಸಿಡೆಂಟ್ ಅದ. ಆ ಗಾಡಿ ಇದೆಲ್ಲ KS09 NB ಗಾಡಿ, ಅವ್ರದ್ದು ದಾರಿ ದೀಪ ಆಗ್ತಾಯಿದೆ, ಇವ್ರದ್ದು ದಾರಿ ದೀಪ ಆಗ್ತಾಯಿಲ್ಲ. ಸೇಮ್ ಸ್ಟೋರಿ ಅದು. ಎರಡು ಕಡೆ ಈ ಥರ ಬಂದ ತಮಿಳ್ನಾಡು ಗಾಡಿ. ಹಿಂಗೆ ರೋಡ್ ಬಗ್ಗೆ ನಿಂತ್ಕೊಂಡು ಬಂದ ನಿಜ. ಮಂಜಿನ ಬಾಲ ಪರಮೇಶ್ವರಿ ಮಂಜ ಯಾಕೆ ತೋರಿಸ್ತಾ ಇರೋದು ಅಂದರೆ, ಪಕ್ಕ ಮೊಬೈಲ್ ಕೈಯಲ್ಲಿ ಹೋಗ್ಕೋಬೇಕು, ಬ್ರೇಕ್ ತಗೋತಾ ಅವ್ರಿಗೆ ಬಂದು
ನಾನು ಆ್ಯಕ್ಚುಲಿ ಬ್ಲಾಕ್ ಮಾಡ್ತಿದ್ದಲ್ಲ ಅವಾಗ ಅದಕ್ಕೆ ಮೊಬೈಲ್ ಕೊಡೋದಕ್ಕೆ ಅಷ್ಟು ಹೇಳಿದವ್ರಿಗೆ ಇನ್ನೊಬ್ಬ ಸೀತಾಬಳ್ಳಾರಿ ಬಾಳಗುಚ್ಚಿ MD-5124 ಗಾಡಿ. ಆ ಗಾಡಿ ಸುಮಾರು ಸರಿ ಮುಂದೆ ಓಡಾಡೋದೇ ಗಾಡಿ ಕರೆಕ್ಟಾಗಿ MD-24 ಅದು ಸೀತಾಬಳ್ಳಾರಿ ಇದ್ರು ಕೊಟ್ಟಿದ್ರು ಅವ್ರದ್ದು ಇಲ್ಲ ಅವ್ರದ್ದು MU ಇದು MP ಸುಮಾರು ಸರಿ ಇದೆ ಫ್ಯೂಚರಲ್ಲಿ ಇದು ಅವಳು MU-24 ಲಾಸ್ಟ್. ಕೊಡ್ತೀವಿ ಚಪ್ಪಲ್ ಅದು ಆ ಥರದ್ದು ಕ್ಲೋಸ್ ಅಂತ ಏನು ಕ್ಲೋಸ್ ಮತ್ತೆ ಓಪನ್ ಜಸ್ಟ್ ಫಾಸ್ಟ್ ಫುಡ್ ಬೇರೆ ಇದ್ದರೆ ಇವಾಗ ಅಲ್ಲಿ ಅದು KRS ಪಟ್ಟು ಬಂದೆ ಹೋಗ್ತಿರೋದೆ ಲಯನ್ಸ್ ಕ್ಲಬ್ ಹೋಗಿ ತಗೊಳ್ತಾರೆ ಅಂತ. ಜೊತೆಗೆ ಅಲ್ಲಿ ಇನ್ನೊಂದು ಕವರ್ ಮಾಡಬೇಕಾಗಿದ್ದ ವಿಷಯ ಏನಂದರೆ ಪಾರ್ಕಿಂದ ಸ್ವಲ್ಪ ವಿಷಯ ಬಂದಲ್ಲ ಅಲ್ಲಿ ಸಿಟಿ ಪೊಲೀಸ್ ನಿಂತ್ಕೊಳ್ತಾರಲ್ಲ ಆ ಜಾಗದಲ್ಲಿ ಚಟ್ನಿ ಮತ್ತು ಪಲ್ಯ ಎರಡು ಏನೋ ಐಟಮ್ 2-3 ಐಟಮ್ ಸ್ವಲ್ಪ ಕೆಳಗೆ ಚೆಲ್ಲಿದೆ ಏರಿದ್ರೆ ಅದು ಸಿಗೋದಿಲ್ಲ ಅಂತ ರಾಜೇಶ್ವರಲ್ಲಿ ಅದು ಸಿಗೋದಿಲ್ಲ ಅಂತ ಬೇರೆ ಬಾತ್ ಕೊಡ್ತಾರೆ ಚಟ್ನಿ ಕೊಡೋದಿಲ್ಲ ಪಲ್ಯ ಇಲ್ಲ ಸೈಡ್ ಐಟಮ್ಸ್ ಇರೋದಿಲ್ಲ ಸೈಡ್ ಐಟಮ್ಸ್ ಕೊಡಿದ್ದೀವಿ ಅಂತ ಅದೇ ಕನ್ಫರ್ಮ್ ಆ ಲಯನ್ಸ್ ಕನ್ಫರ್ಮ್ ಮಹೇಶ್ ಕೇಟ್ರಿಂಗ್ಸ್ ಊಟ ಬರುತ್ತೆ ಅಂತ. ಆದರೆ ಅಷ್ಟೇ ಕನ್ಫರ್ಮ್ ಇನ್ನೊಂದು ವಿಷಯ ಏನಂತ ಅಂದರೆ ಫುಡ್ ಅಡಲ್ಟ್ ರಶ್ ಆಗಿರುತ್ತೆ ಯಾಕಂದರೆ ಕೇಟ್ರಿಂಗ್ ಮಹೇಶ್ ಅಲ್ವಾ ಅದಕ್ಕೆ ಮಹೇಶ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಅದರಲ್ಲಿ ಇದಾಕ್ಬಿಟ್ಟಿರ್ತಾರೆ ಫುಡ್ ಅಡಲ್ಟ್ ರಶ್ ಆಗಲೂ ಇದ್ದೇ ಇರುತ್ತೆ. ಲಾಸ್ಟ್ ಟೈಮ್ ಹಾಕ್ಕೊಟ್ಟಿದ್ವಿ ಕತೆ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀವಿ. ಲಾಸ್ಟ್ ಟೈಮ್ ಹಿಂಗೆ ತಿನ್ಬಿಟ್ಟು ಅಲ್ಲೇ ದೂರ ಆ ಕಡೆ ಎಲ್ಲ ಬಂದು ಆರ್ಡರ್ ಇರ್ತೀವಿ. ಹೇಳಿಲ್ವಾ ಸೈಕಲ್ ಸ್ಟ್ಯಾಂಡ್ ಹತ್ರ ಯಾರೋ ಇಬ್ಬರು ಗಲಾಟೆ ಮಾಡೋರು ಅಂತ ಗಲಾಟೆ ಎಲ್ಲ ಅಂತೆಲ್ಲ ಮಾತಾಡ್ತಾರೆ. ಯಾಕಂದರೆ ದೊಡ್ಡಲ್ಲಿ ಬ್ಲಾಕ್ ಮಾಡ್ದೆ ಆ್ಯಕ್ಚುಲಿ ತಿರುಗಿಸ್ಬಿಟ್ಟೆ ಅವ್ನು ಮೂಗು ಟಚ್ ಆಯ್ತದೆ ಆ್ಯಕ್ಚುಲಿ 6 ರೇಂಜಿಗೆ ತಿರುಗಿಸಿದೆ. K09JL9272 ಆ್ಯಕ್ಟಿವ್ ಹೆರಿಟೇಜ್ ಕರೆಕ್ಟೇ ಹಿಡಿದು ಅದು ಇಲ್ಲಿಂದ ಬರೋದು ಗಾಡಿ ಹಿಂದ್ಗಡೆಯಿಂದ ಹಿಂಗೆ ಬರ್ತಾನೆ ಬಂದು ಹಿಂಗೆ ಮುಂಗಡೆ ಪಾಸ್ ಆಗೋದು ಹೋಗೋಕ್ಕೆಲ್ಲ ಬ್ಲಾಕ್ ಮಾಡ್ಕೊಂಡವ್ರೆ ಗಾಡಿ ನಂಬರ್ ಬಿಟ್ಬಿಟ್ಟು ತಂದು ನಂದು ಗಾಡಿ ಎಲ್ಲ ಅದು ಯಾರು ತಗೊಂಡೋಗ್ಬಿಟ್ಟಿದ್ರು ಅಂತ ಹೇಳ್ತಾನೆ ಅಥವಾ ಇದು ಅಷ್ಟೇ HD4070 ಹಿಂದೆ ಪಾಸ್ ಆಗಿರೋದು. ಆ್ಯಕ್ಚುಲಿ ನಾನು ಸ್ಲೋ ಮಾಡಿದೆ ಅದಕ್ಕೆ ಅವ್ರು ಫಾಸ್ಟಾಗಿ ಬಂದಿದ್ದಾನೆ ಪಂಚುವಲ್ ಆಗಿಲ್ಲ ಕರೆಕ್ಟಾಗಿ ಮುಂದೆ ಬರೋದು ಕರೆಕ್ಟಾಗಿ ಬಿಡಬೇಕು. ಪಾರ್ಕ್ಲಿದ್ದ ಹುಡುಗಿರು ತೋರಿಸ್ತಾರೆ ಅದರಲ್ಲಿ ಸ್ಕ್ರೀನ್ ಟೋನ್ ಹಂಗೈತೆ ನಿಮಗೆ 6 MB ಹುಡುಗಿ ಸಿಗ್ತಾರೆ ಅಂತ ಆಟಿಟ್ಯೂಡ್ ತೋರಿಸ್ತಾರೆ. ವಿಭೂತಿ ಮುಂದೆ ಹೋಗ್ತಾರಲ್ಲ ವಿಭೂತಿ ಹಾಕೋಣ ವಿಭೂತಿ ಮಹದೇಶ್ವರ ಅಂದರೆ ಇಲ್ಲಿ ಬದ್ದೂರ್ಗೋಗು ವಿಭೂತಿ ಮಹದೇಶ್ವರಕ್ಕೆ ಹೋಗು ಬಿಳ್ಗಾಯ್ತೀಯ ಅಂತ. ಇಲ್ಲಿದ್ದರೆ ಕಪ್ಪಗಿರ್ತೀಯ ಅಲ್ಲಿ ಹೋಗಿ ಬಿಳ್ಗಾಗ್ತೀಯ ಬಿಳಿಗಿರೋ ಹುಡುಗಿರ ಸಿಗ್ತಾರೆ ಇಲ್ಲಿದ್ರೆ ಕರಗಿರೋ ಹುಡುಗಿರ ಸಿಗ್ತಾರೆ ಈ ಥರ ಆಟಿಫಿಕ್ಸ್ ಮಾಡ್ತಿರೋದು. JK ಫೆನ್ನರಲ್ಲಿ ಏನೋ ಇದೆ ಟೋಪಿ ಗ್ರೀನ್ ಕಲರ್ದು ಇದು ದುರ್ದವ್ಯದ. ಇಲ್ಲಿ ಹೇಳಲೇಬೇಕಾಗೋ ವಿಷಯ ಏನಂದರೆ ನಾನು ಈ ವರ್ಷ ಪ್ಯಾಂಟ್ ಇಲ್ಲದೆ ಕಷ್ಟಪಟ್ಟಲ್ಲ ಅದಕ್ಕೆ ಇವ್ರುಗಳ ಕಾರಣ. ಈ ಪ್ಯಾಂಟ್ ತೊಗೊಳಕ್ಕೆ ಸುಮಾರು ಜನ ಉದ್ಯೋಗಿದ್ರು ದುಡ್ಡು ಕೂಡ ಕೊಟ್ಟಿದ್ರು ಬಟ್ ನಾನು ತೊಗೊಳ್ಳಿಲ್ಲ ಅಷ್ಟೇ. ಯಾಕಂದರೆ ತೊಗೊಂಡ್ಮೇಲೆ ಏನಾದ್ರು ಸಮಸ್ಯೆ ಆಗ್ಬೋದು ಅಂತ ನನಗೆ ಮುಂಚೆನೇ ಗೊತ್ತಿತ್ತು. ಸೊ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂದ್ಬಿಟ್ಟು ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಬ್ಯಾಗ್ ಅವ್ರಿಗೆ ಬ್ಯಾಗಲ್ಲಿ ತಿಳಿಸ್ಕೊಂಡು ನಾಲ್ಗೆ
ಇದು ಅಷ್ಟೇ ಹೇಬತ್ ಬಾಲ ಗೊಚ್ಚೋದು ಇವುದು ಅಷ್ಟೇ ಸ್ಟೈಲ್ ನನಗೆ ಮಾಡ್ತಿರ್ತಾರೆ ಜನಗಳದ್ದು ಇವರಿಷ್ಟು ಆರ್ಗನೈಸ್ ಇರಲ್ಲ ಇದು ಅಷ್ಟೇ ಕಪ್ಪು ಹೇಳಿಲ್ವಾ ಇವತ್ತೆಲ್ಲ ದುರ್ಗಾ ಪರಮೇಶ್ವರ ದೇವಸ್ಥಾನದವರು ಮುಂದ್ಗಡೆ ಏನು ವೇಟಿಂಗ್ ಮಾಡೋಕ್ಕೆ ಅಂತ ರಾಜ್ಯ ಸೆಲೆಕ್ಷನ್ ಅದು ಆ್ಯಕ್ಚುಲಿ ಬೋಟಿ ಬಜಾರ್ ಒಂದು ಅಂದರೆ ಅವ್ರು ಹೇಳಿ ಅದು ವಿಸಿಟ್ ಕೊಡ್ತಿರೋದು ಅಂದರೆ ಬಂದಿರೋದು ಕ್ಲಾಸ್ಮೇಟ್ ರಾಜು ಇದ್ದಾನಲ್ಲ ಸೊ ರಾಜುದ ಕಮಿಟ್ಮೆಂಟ್ ತೊಗೊಂಡಿದ್ದೀವಿ ಅಥವಾ ರಾಜು ಕೈಲಿ ಫಿಟ್ ಮಾಡ್ತೀವಿ ಅಂತ ಹೇಳೋದು ರಾಜಿನ ಮುಂದೆ ನಮ್ಮ ಕ್ಲಾಸ್ಮೇಟ್ ರಾಜು ಇದ್ದಾರೆ ಅವ್ರ ಮುಂದೆ ಇಟ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೌದು ಸ್ಟೋರಿ ಸುಭಾಷ್ ಸರ್ ಹೇಳಿದ್ದೀನಿ ಮಾತಿಡುವ ಕನ್ನಡದಲ್ಲಿ ಅಕ್ಷರ ಮಾತಿಡುವ ಯಾವುದೋ ಮಿಶ್ರದಿಂದ ಈ ಕಡೆಯಿಂದ ಯಾವುದೇ ವೆಹಿಕಲ್ ಬಂದರೂ ಗೊತ್ತಾಗಲ್ಲ ಬಿಲೀವ್ ಇನ್ ಯುವರ್ ಡ್ರೀಮ್ಸ್ ಅಂತ ಯಾಕೆ ಡ್ರೀಮ್ಸ್ ಅಂತ ಹೇಳ್ತಾರೆ ಅಂದರೆ ಆ್ಯಕ್ಚುಲಿ ಕನಸು ಪ್ರಾಪರ್ಟಿ ಕನ್ಫ್ಯೂಷನ್ ಕಳಕ್ಕಾಗಲ್ಲ ಕನಸು ಯಾವ ರೇಂಜ್ ಬಿಡ್ತದೆ ಅಂದರೆ ಕಮಲಮ್ಮಯಿಂದ ಕುಸ್ವಾಮಿ ಅವ್ರ ತಾಯಿ ಕಮಲಮ್ಮ ಸೊ ಕುಸ್ವಾಮಿ ಅವರು ಅವ್ರ ಕಮಲಮ್ಮ ಸಿದ್ರಾಜ ಅವ್ರ ಹೇಳ್ತಾ ಇದ್ದಾರೆ ಸಿದ್ರಿಗೌಡ ಅವರಪ್ಪ ಸೊ ಅದೆಲ್ಲ ಇಟ್ಕೊಂಡು ಆ ಜೊತೆ ಕೆಲಸ ಮಾಡ್ತಾಯಿದ್ದಾರೆ ಸೊ ಕನಸು ಯಾವ ರೇಂಜ್ ಬಿಡ್ತದೆ ಅಂದರೆ ತಡ್ಕೊಳಕ್ಕಾಗದೆ ಸೂಸೈಡ್ ಮಾಡ್ಕೊಡ್ಬೇಕು ಆ ರೇಂಜಿಗೆ ಕನಸು ಬಿಡ್ತದೆ ಅಷ್ಟೇ ಕೈ ವೀಚೆ ಅದು ಫಸ್ಟ್ ಎದುರ್ಕೋತಾ ಇದೆ ಅದು ಆ್ಯಕ್ಚುಲಿ 2014 ಪೀಕ್ ಪ್ರಾಜೆಕ್ಟ್ ಸ್ಪೀಕರ್ ನಡೀತಲ್ಲ ಆವಾಗ ಅದ್ರ ಬಗ್ಗೆ ತಿಳ್ಕೊಂಡಿದ್ದು ಆ್ಯಕ್ಚುಲಿ ವಿಷಯ ವೆಂಕಟ್ದು ಸ್ಟೋರಿ ರಿಕಾರ್ಡ್ ಮಾಡಿದ್ದಾರಲ್ಲ ಸೊ ಅದರಲ್ಲಿ ಹಿಂದಿ ಸೈಡು ಇದು ಅಷ್ಟೇ ನೋಡ ಫೋರ್ ಬ್ಲಾಕಲ್ಲಿ ಬ್ಯಾಗಲ್ಲಿ ಇದು ದುಡಿಯೋದು ವಿಷಯ ವೆಂಕಟ್ದು ಸ್ಟೋರಿಯಲ್ಲಿ ಹೇಳಿದ್ದೀನಿ ಆ್ಯಕ್ಚುಲಿ ಪ್ರಾಜೆಕ್ಟ್ ಪಿಕೆಯಲ್ಲಿ ಸ್ವಲ್ಪ ವಿವರಿಸಿದ್ದೀನಿ ಯಾವುದೋ ಒಂದು ಕಡೆ ಒಂದು ಸರಿ ಅಪ್ಲೋಡ್ ಮಾಡಿದ್ದೀನಿ ಪ್ರಾಜೆಕ್ಟ್ ಪಿಕೆ ಅಂತ ಸುಮಾರು ಸರಿ ಅಪ್ಲೋಡ್ ಮಾಡಿದ್ದೀನಿ ಅಪ್ಡೇಟೆಡ್ ಬರ್ತಿದ್ದೀನಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗುತ್ತೆ ಮತ್ತು ವಿಷಯ ವೆಂಕಟ್ದು ಅಷ್ಟೇ ಸುಮಾರು ಸರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ ಒಂದು ಬಿಗ್ ಬಾಸ್ ಸ್ಟೋರಿ ಸಮೇತ ಅಪ್ಲೋಡ್ ಮಾಡಿದ್ದೀನಿ ಅದೇ ಸ್ಟೋರಿ ಅಪ್ಡೇಟ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಆ್ಯಟಿಟ್ಯೂಡು ಇವೊಂದು ಅಷ್ಟೇ ಅಂಗಡಿಯವರು ಇವರು ಬಾಲಾಜಿ ಪಾತ್ರ ಬೇಕಾಗತ್ತೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದೆ ಆ್ಯಕ್ಚುಲಿ ಒಳ್ಳೆ ಟೈಮಿಗೆ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಅದು ಸ್ಟಾರ್ಟ್ ಮಾಡ್ಕೊಂಡು ಏನಂದರೆ ಇದು ಇದ್ದಿದ್ದಲ್ಲ ಅದು ಚಂದ್ರಮೌಳೇಶ್ವರ ದೇವಸ್ಥಾನದವರು ಫಸ್ಟ್ ಅದು ಸ್ಟಾರ್ಟ್ ಮಾಡಿದ್ದು ಇಲ್ಲಿಂದ ಬುದ್ಧಿಗೆ ಬರ್ತದೆ ಅದು ವೆಂಕಟ್ ಸ್ಟೋರಿ ಹೇಳಿದ್ದೀನಿ ಡೆವಿಲ್ ಡ್ರೀಮ್ ಅನ್ನೋ ಹೆಸರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕನಸುಗಳು ಡೆವಿಲ್ ಡ್ರೀಮ್ ಅನ್ನೋ ಹೆಸರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ್ಯಕ್ಚುಲಿ ಡೆವಿಲ್ ಡ್ರೀಮ್ ಇವಾಗಲೂ ಹೇಳೇ ಬಿಡ್ತೀನಿ ವಿಡಿಯೋ ಹಿಂಗೆ ಜನಗಳು ಕವರ್ ಮಾಡಬೇಕು ಅವ್ರುಗಳಿಗೆ ಮುಂದೆ ಏನು ನಡೀತಾ ಇದ್ದಾರೆ ಎಕ್ಸ್ಪ್ಲೈನ್ ಮಾಡಲ್ಲ ಇವಾಗ ಹೇಳ್ಕೊಳ್ಳಿ ಡೆವಿಲ್ ಡ್ರೀಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಡೆವಿಲ್ ಡ್ರೀಮ್ ಏನಪ್ಪ ಅಂದರೆ ಕನಸುಗಳನ್ನು ಮಾಡೋದು ಹೇಗೆ ಕನಸುಗಳು ಮಾಡ್ತಾರೆ ಅಂದರೆ ಇದು ಎಕ್ಸ್ಪ್ಲೈನ್ ಮಾಡಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ ಡೆವಿಲ್ ಡ್ರೀಮ್ ಹೆಂಗೆ ಮಾಡ್ತಾರೆ ಅಂದರೆ ಸೇ ಫಾರ್ ಎಕ್ಸಾಂಪಲ್ ಆಡಿಯೋ ಇದು ಇದೆಲ್ಲ ವೀಡಿಯೋಗಳು ಫಿಲ್ಮ್ ಶೂಟ್ಗಳು ಆಲ್ಬಮ್ ಸಾಂಗ್ಗಳೆಲ್ಲ ಮಾಡ್ತಾರಲ್ಲ MP3 ಎಲ್ಲ ಲಿರಿಕ್ಸ್ ಮಾಡ್ತಾರಲ್ಲ
ಅಲ್ಲಿದ್ದರೂ ಬರಲು ಗುರು, ಅಲ್ಲಿದ್ದರೂ ಇಲ್ಲಿವರೆಗೂ ಸೈಡ್ ಪಡೆದ ಬರಲು ನೋಡೋಕ್ಕೆ ಬರಲ್ಲ. ಡೆವಿಲ್ ಡ್ರೀಮ್ ಹೇಳ್ತಾ ಇದ್ದೆ. ಡೆವಿಲ್ ಡ್ರೀಮ್ ಏನಂದರೆ ಒಂದು ಆಲ್ಬಮ್ಸ್ ಆಗಿರುತ್ತೆ ಅಂತ ಇಟ್ಬಿಟ್ಕೊಳ್ಳಿ. ಒಂದು ಸಾಂಗ್ ಹೇಗೆ ಬರ್ತಾರೆ, ಫಸ್ಟ್ ಲಿರಿಕ್ಸ್ ಬರೀತಾರೆ, ಸೊ ಅದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ, ಸೊ ಅದನ್ನು ವೀಡಿಯೋ ಶೂಟ್ ಮಾಡಿ ಎಡಿಟಿಂಗ್ ಮಾಡಿ ತಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ, ಅಥವಾ ಎಲ್ಲ ಹೊರಗಡೆ ರಿಲೀಸ್ ಮಾಡ್ತಾರೆ ವೀಡಿಯೋ ಫಾರ್ಮ್ಯಾಟಲ್ಲಿ ನೋಡುವಂತೆ ಕೊಡ್ತಾರೆ. ಸೊ ಅದು ಅದನ್ನೇ ನೋಡ್ತೀವಿ. ಎಕ್ಸಾಕ್ಟ್ಲಿ ಈ ಡ್ರೀಮ್ಸ್ಗಳಿಂದ ಅದೇ ರೀತಿ ಮಾಡ್ತಾರೆ. ಸೊ ನನ್ನ ಪ್ರಕಾರ ಅದು ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೋ ಒಂದು ಕನ್ನಡ ಮೂವಿ ಕೂಡ ಇದೆ, ಯಾವುದು ಯಾವುದು ಸತೀಶ್ ಇರಬೇಕು ಮೇ ಬಿ. ಹುಡುಗ ಹೀರೋ ಒಬ್ಬ ಇದ್ದಾನೆ ಸತೀಶ್ ಅಂತ, ಅವ್ನದ್ದು ಯಾವುದೋ ಇದೆ ಮೂವಿ ಇದೆ, ಯಾವುದು ಗೊತ್ತಾ, ತಿದ್ಬೇಡ ಕಮ್ಮಿ ನೆಲೆಗಳೇ ಅಂದ್ಕೊಂಡು ಯಾವುದೋ ಸಾಗಿದೆ ಗೊತ್ತಾ ಮೂವಿ. ಆ ಮೂವಿಯಲ್ಲಿದೆ. ಆ ಮೂವಿಲಿ ಡ್ರೀಮ್ಸ್ಗಳನ್ನ ತೋರಿಸಿದ್ದಾರೆ. ಡ್ರೀಮ್ಸ್ ಅವರು ಹೊಡ್ಕೊಂಡೋಗೋ ಪ್ಲ್ಯಾನ್ ಅದು. ಡ್ರೀಮ್ಸ್ಗಳು ತೋರಿಸಿದ್ದಾರೆ. ಅದರಲ್ಲಿ ತೋರಿಸಿರೋ ಪ್ರಕಾರ ಮಾತ್ರೆಗಳನ್ನು ನುಂಗಿದ್ರೆ ಇದು ಸಿಗುತ್ತೆ ಅಂತ, ಏನು ಕನಸುಗಳು ಬರ್ತವೆ, ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ಕನಸಲ್ಲಿ ನಾವು ಕಾಣ್ಬೋದು, ಹಿಂಗೆ ಮಾತ್ರೆಯಲ್ಲಿ ಅಂತ ಏನೋ ಮಾತ್ರೆ ಮುಂದೆ ಇಟ್ಕೊಂಡು ಕೆಮಿಕಲ್ಸ್ ಯೂಸ್ ಮುಂದೆ ಇಟ್ಕೊಂಡು ಕನಸಿನ ಬಗ್ಗೆ ಹೇಳಿದ್ದಾರೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಅದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಅಂದ್ಕೊಳ್ತೀನಿ. ಬ್ಲ್ಯಾಕ್ ಮ್ಯಾಜಿಕ್ ಯಾರಾದರೂ ಆಗಲಿ ಇದು ಕೈಯಲ್ಲಿ ಹಿಡಿದಿದ್ದಾರಲ್ಲ ಅದೆಲ್ಲ ಹೊಡೆಯೋ ಪ್ಲ್ಯಾನಲ್ಲಿ. ಬ್ಲ್ಯಾಕ್ ಮ್ಯಾಜಿಕ್ ಆರು ಯೂಸ್ ಮಾಡಲಿ, ಕೆಮಿಕಲ್ ಡ್ರಗ್ಸ್ ಆರು ಯೂಸ್ ಮಾಡಲಿ, ಒಟ್ಟಲ್ಲಿ ಒಂದಂತೂ ನಿಜ ಡ್ರೀಮ್ಸ್ಗಳನ್ನು ಇದು ಮಾಡ್ತಾರೆ, ಇದು ಕ್ರಿಯೇಟ್ ಮಾಡ್ತಾರೆ, ಕನಸನ್ನು ಕ್ರಿಯೇಟ್ ಮಾಡ್ತಾರೆ. ಸೊ ನನ್ನ ಅನುಭವದ ಪ್ರಕಾರ ಅದು ಬ್ಲ್ಯಾಕ್ ಮ್ಯಾಜಿಕ್ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಗೆಸ್ ಮಾಡ್ತೀನಿ ಅದು ಅಂದರೆ, ಈ ಕೆಮಿಕಲ್ ಡ್ರಗ್ಸ್ನ ನಮಗೆ ಕೊಟ್ಟರೆ ಕೆಲಸ ಮಾಡೋದು ಯಾವಾಗಾದರೆ ಕೆಮಿಕಲ್ಸು ದೇಹದೊಳಗೆ ಹೋದಾಗ ಮಾತ್ರ ಕೆಮಿಕಲ್ಸ್ ಕೆಲಸ ಮಾಡ್ತದೆ. ಅಂದರೆ ಕೆಮಿಕಲ್ ಯೂಸ್ ಮಾಡಿ ಡ್ರೀಮ್ ಕ್ರಿಯೇಟ್ ಮಾಡಿದ್ರೆ ಆ ಡ್ರೀಮ್ ನನಗೆ ಬೀಳಬೇಕು ಅಂದರೆ ನಾನು ಫಸ್ಟು ಆ ಕೆಮಿಕಲ್ನ ತಿನ್ನಬೇಕು ಅಥವಾ ಅವರು ನನಗೆ ತಿನ್ನಿಸ್ಬೇಕು. ಸೊ ನಾನು ಕೆಮಿಕಲ್ ತಿಂದಿಲ್ಲ ಅಂದರೆ ಕನಸು ಬೀಳೋದಿಲ್ಲ, ತಿಂದಮೇಲೆ ಮಾತ್ರ ಕನಸು ಬೀಳ್ತದೆ. ಓಕೆನಾ? ಸೊ ಎಷ್ಟೊಂದು ಸರಿ ಏನಾಗಿದೆ ಅಂದರೆ ಯಾರು ಊಟನೇ ಮಾಡಿರಲ್ಲ ಅದು ಕನಸು ಬೀಳ್ತಾ ಇರ್ತದೆ. ಇಟ್ ಮೀನ್ಸ್ ವೈರ್ಲೆಸ್ ಕಮ್ಯುನಿಕೇಷನ್ ಮಾಡಿರ್ತಾರೆ, ಕಾರ್ಡ್ಲೆಸ್ ಕಮ್ಯುನಿಕೇಷನ್ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡಿರ್ತಾರೆ ಅಂತ ಅರ್ಥ. ಬ್ಲ್ಯಾಕ್ ಮ್ಯಾಜಿಕ್ ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡಿರ್ತಾರೆ ಅಂತ ಅರ್ಥ. ಸೊ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಎಲ್ಲ ಫಿಲಮಲ್ಲಿ ಆಳುಗಳು ಕಡೆ ಸ್ಟೋರೀಸ್ ಎಲ್ಲ ಚೆಕ್ ಮಾಡಿರ್ತಾರಲ್ಲ, ಸೇವ್ ಆಲ್ಮೋಸ್ಟ್ ಏನೇ ಮಾಡ್ಬಿಟ್ಟೆ ಬ್ಲ್ಯಾಕ್ ಮ್ಯಾಜಿಕ್ ಯೂಸ್ ಮಾಡೋದ್ರಿಂದ ವೈರ್ಲೆಸ್ ಕಮ್ಯುನಿಕೇಷನ್ ಅಂತ ನಾನು ಏನೂ ತಿಂದೇ ಇದ್ದರು, ಊಟ ಮಾಡದೇ ಇದ್ದರು, ಕುಡಿದೇ ಇದ್ದರು ಅದು ಅಕ್ವೈರ್ ಮಾಡಿಕೊಡುತ್ತೆ ಟೆಕ್ನಾಲಜಿ ಅದು ನನ್ನನ್ನು ಆ ಥರ. ಸೊ ಹಿಂಗೆ ಯಾವ ಮಟ್ಟಿಗೆ ಕನಸು ಬೀಳ್ತದೆ ಅಂದರೆ ವಿಚಾರ ಸ್ಟೋರಿ ಲೆಕ್ಕ ಮಾಡಿದ್ದೀವಿ. ಸರ್ ಇದೇ ಎಕ್ಸಾಂಪಲ್ ಕೊಟ್ಟಿದ್ದೀವಿ ಅಮಿತಾಬ್ ಬಚ್ಚನ್ ಅಥವಾ ಸಲ್ಮಾನ್ ಖಾನ್ಗೆ ಕೊಟ್ಟಿದ್ದೀವಿ. ಸಲ್ಮಾನ್ ಖಾನ್ ಯಾವ ಮಟ್ಟಿಗೆ ಇರುತ್ತೆ ಅಂದರೆ, ಸರ್ ಫಾರ್ ಎಕ್ಸಾಂಪಲ್ ಮಲಗಿರ್ತೀವಲ್ವ, ಕನಸು ಬೀಳುತ್ತೆ. ಕನಸಲ್ಲಿ ಸಲ್ಮಾನ್ ಖಾನ್ ನಮ್ಮ ಮನೆಗೆ ಎಂಟ್ರಿ ಕೊಟ್ಟು ನಮ್ಮ ಜೊತೆ ಊಟ ಮಾಡ್ಕೊಂಡು ಹೋದಾಗೆ ಕನಸು ಬೀಳ್ತದೆ. ಅಂದರೆ ನಮ್ಮ ಮನೆಗೆ ಸಲ್ಮಾನ್ ಖಾನ್ ಹುಡುಕೊಂಡ್ಬಂದು ಅದ್ರ ಜೊತೆ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡಿಬಿಟ್ಟು ಒಂದು 10,000 ರೂಪಾಯಿ ಕೈಗೆ ದುಡ್ಡು ಕೊಟ್ಬಿಟ್ಟು ಅಥವಾ ಒಂದು ಮೊಬೈಲ್ ಕೊಟ್ಟ ಅಂತ ಹೇಳಪ್ಪ, ಒಂದು ಮೊಬೈಲ್ ಅಥವಾ ಯಾವುದೋ ಒಂದು ಬಸ್ಸು ಲ್ಯಾಪ್ಟಾಪ್ ಏನೋ ಒಂದು ಕೊಟ್ಬಿಟ್ಟು ಕೈಗೆ ಹೋದ ಅಂತ ಕನಸು ಬೀಳ್ತದೆ. ಬೆಳಗ್ಗೆ ಎದ್ದು ಕೂಡಲೇ ಆಗುತ್ತೆ, ಸುತ್ತಮುತ್ತ ಇರ್ತಾರಲ್ಲ ಜನಗಳು, ಅದಕ್ಕೆ ಲಿಂಕ್ ಕ್ರಿಯೇಟ್ ಮಾಡಿಬಿಡ್ತಾರೆ ಬಡಿ ಮಕ್ಕಳು. ಲಿಂಕ್ ಕ್ರಿಯೇಟ್ ಮಾಡಿಬಿಟ್ಟಾಗ ಅಂದರೆ ಕನಸಲ್ಲಿ ಊಟ ಮಾಡಿರ್ತೀವಲ್ಲ ಅದೆಲ್ಲ ಟೇಬಲ್ ಹಂಗೆ ಇರ್ತದೆ, ನಮ್ಮ ಮುಂದೆ ಟೇಬಲ್ ಇರ್ತದೆ, ಟೇಬಲ್ ಮೇಲೆ ಸಾಯಂಕಾಲ ಕನಸಲ್ಲಿ ಊಟ ಮಾಡಿರ್ತಾರಲ್ಲ ಅದೆಲ್ಲ ಊಟದ ಮಾಡಿರೋ ವಸ್ತುಗಳೆಲ್ಲ ಅಲ್ಲೇ ಬಿದ್ದಿರ್ತದೆ. ಜೊತೆಗೆ ಕನಸಲ್ಲಿ ಸಲ್ಮಾನ್ ಖಾನ್ ಕೈಗೆ ಏನೋ ಒಂದು ವಸ್ತು ಕೊಟ್ಟಿರ್ತಾರಲ್ಲ, ದುಡ್ಡು, ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಏನೋ ಒಂದು, ಅದು ಕೂಡ ಅಲ್ಲೇ ಸಿಕ್ಕಿರುತ್ತೆ. ಅಥವಾ ಯಾರೋ ತಗೊಳ್ಳೋ ಇಲ್ಲಿ ಬಿಟ್ಬಿಟ್ಟಿದೆ ಎಲ್ಲ ಅಂದ್ಬಿಟ್ಟು ಯಾರೋ ಕೈಗೆ ಇಡಿಸ್ಬಿಡ್ತಾರೆ ಅಕ್ಕಪಕ್ಕ ಇರೋನು. ಸೊ ಅವಾಗ ಕನಸು ಬಿದ್ದ ವ್ಯಕ್ತಿಗೆ ಏನಿಸುತ್ತೆ, ನಾನು ಕಂಡಿದ್ದು ಕನಸೇ ಅಲ್ಲ, ಅದು ನಿನ್ನ ನೆನಸು ಅಂತ ಅನಿಸ್ಬಿಡ್ತದೆ. ಅಂದರೆ ಸಲ್ಮಾನ್ ಖಾನ್ ಬಂದಿದ್ದು ಕನಸಲ್ಲ, ನಿಜವಾಗ್ಲೂ ಬಂದಿದ್ದ. ಸೊ ನಿಜವಾಗ್ಲೂ ನನ್ನ ಜೊತೆಲಿ ಊಟ ಮಾಡಿದ್ದೇನೆ ಅಂತ ಹೌದು ಅಂದ್ಕೊಂಡ್ಬಿಡ್ತಾನೆ. ಸೊ ಹುಚ್ಚ ವೆಂಕಟ್ ಸ್ಟೋರಿಲಿ ಅದೇ ಆಗಿರೋದು. ಅಂದರೆ ಕನಸು ಯಾವುದು ಬೆಳೆಸೋದು ಗೊತ್ತೇ ಆಗೋದಿಲ್ಲ. ಸೊ ನಾನು ಇದನ್ನು ಯಾವ ಮಟ್ಟಿಗೆ ಅನುಭವಿಸಿದ್ದೀನಿ ಅಂದರೆ, ಪ್ರಾಜೆಕ್ಟ್ PK ಮೂವಿ ರಿಲೀಸ್ ಆಯ್ತಲ್ಲ, ಆ ಸರ್ವಿಸಲ್ಲಿ ಸ್ಪೆಷಲಿ ನಾನು ವಿಭೂತಿ ಫೌಂಡೇಶನ್ ದೇವಸ್ಥಾನದಿಂದ ಬ್ರೇಕಪ್ ತೊಗೊಂಡೆ. ಆವಾಗ ದೇವಸ್ಥಾನದ ವಿರುದ್ಧ ಸಿಕ್ಕಾಪಟ್ಟೆ ಹೇಳಿಕೆಗಳು ಅಪ್ಲೋಡ್ ಮಾಡಿದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ, ಚೆಕ್ ಮಾಡಿ. ಸೇಮ್ ಸಮಯದಲ್ಲಿ ಅದು ಪ್ರಕಾಶ್ ಟೈಟಲ್ ಫಿಲ್ಮ್ ಇದೆ. ಸೇಮ್ ಟೈಮಲ್ಲಿ ಆ ಹುಡುಗನ ಏನೋ ವಿಜಯ್ ತಿರ್ಕೊಂಡು ಹೋದ ಅವನು. ಸೇಮ್ ಟೈಮಲ್ಲಿ ಅದು ಆಗುತ್ತೆ. ಅದೇ ಸೇಮ್ ಟೈಮಲ್ಲಿ ಅಂದರೆ PK ಮೂವಿ ರಿಲೀಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾನು ವಿಭೂತಿ ಫೌಂಡೇಶನ್ ದೇವಸ್ಥಾನದಲ್ಲಿ ಬ್ರೇಕಪ್ ತೊಗೊಂಡಿದ್ದೆ. ಸೊ ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಅಪ್ಲೋಡ್, ನಮ್ಮ ಮಮ್ಮಿ ಜೊತೆ ಕೂಡ ಬ್ರೇಕಪ್ ತೊಗೊಂಡಿದ್ದೆ. ಸೊ ಆ ಟೈಮಲ್ಲಿ ಅದೇನು ನಡೆದಿದ್ದು ಅಂದರೆ ಇದು ಅವರಾದಿ ಸ್ಟುಡಿಯೋದಲ್ಲಿ 2015 ಮತ್ತು 16 ಸ್ಟುಡಿಯೋ ಎಲ್ಲ ಹೇಳಿದ್ದೀನಿ ನೋಡಿ, ಗೊತ್ತಾಗುತ್ತೆ. ಅದರಲ್ಲೂ ಹೇಳಿದ್ದೀನಿ ನಿದ್ದೆ ಮಾಡ್ತಾಯಿದ್ದೆ, ಯಾವ ರೀತಿ ನಿದ್ದೆ ಮಾಡ್ತಾಯಿದ್ದೆ ನಾನು, ಬ್ಲ್ಯಾಕ್ ಮ್ಯಾಜಿಕ್ ಎಷ್ಟೊಂದು ನನ್ನ ಮೇಲೆ ಪರಿಣಾಮ ಬಿಟ್ಟಿತ್ತು ಅಂತ ಹೇಳಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಚೆಕ್ಕೊಳ್ಳಿ ಗೊತ್ತಾಗುತ್ತೆ. ಸೊ
ಸೊ ಆ ರೇಂಜ್ಗೆ ಬೀಳುತ್ತೆ ಡೆಬಿಲಿಟಿ ಅಂದರೆ ಅದು ಇದರಲ್ಲಿ ಯಾವಾಗಲೂ ಬೀಳುತ್ತೆ. ಪ್ರತಿ ದಿವಸ ಕಲ್ಸಿ ಬೀಳ್ತಿರೋದು ನಿದ್ದೆನೇ ಗೊತ್ತಿಲ್ಲ ನನಗೆ. ಮಧ್ಯಾಹ್ನ ಮಲಗು, ಸಾಯಂಕಾಲ ಮಲಗು, ಯಾವಾಗಲೂ ಮಲಗು, ಕನಸಂತೂ ನಿದ್ದೆ ಬೀಳುತ್ತೆ. ಕನಸು ಬೀಳದೆ ನಿದ್ದೆ ಬೀಳುತ್ತೆ ಅಂತ ನನಗೆ ಬರುತ್ತೆ ಅಂತ ನನಗೆ ಗೊತ್ತೇ ಇಲ್ಲ, ಅನುಭವನೇ ಇಲ್ಲ. ನನಗೆ 42 ವರ್ಷ ಕ್ಯಾಲೆಂಡರ್ ಪ್ರಕಾರ, ಇವತ್ತಿಂದ ಕ್ಯಾಲ್ಕುಲೇಷನ್ ಪ್ರಕಾರ. ಸೊ 42 ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ನನಗೆ ಕನಸು ಬೀಳದೆ ನಿದ್ದೆ ಬರುತ್ತೆ ಅನ್ನೋದು ಗೊತ್ತೇ ಇಲ್ಲ. ಅದು ಎಕ್ಸ್ಪೀರಿಯೆನ್ಸೇ ಆಗಿಲ್ಲ ನನಗೆ. ಆದರೆ ಬದುಕೋದ ಮೇಲೆ ಕನಸು ಬಿದ್ದೇ ಬೀಳುತ್ತೆ. ಸೊ ಆ ಥರ ಯಾವ ಬಟ್ಟೆ ಕನಸು ಬೀಳ್ತಿದೆ ಅಂದರೆ ಚಿತ್ರಹಿಂಸೆ ಇರುತ್ತೆ ಕನಸು. ಎಷ್ಟೋ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ಲದೆ ಇರೋ ಕನಸು ಇದೆ. ಆದರೆ ಚೆನ್ನಾಗಿರೋ ಕನಸು ಬಿದ್ದೇ ಇಲ್ಲ ಅಂತ ಏನಿಲ್ಲ, ಬಿದ್ದಿರುತ್ತೆ. ಅದು ಆದರೆ ಬೇರೆ ರೇರ್ ಕಂಡೀಷನ್ಸ್. ಆದರೆ ನೋಡೋಕ್ಕೆ ಮೆಂಟಲ್ ಪ್ರೆಷರ್ ಕ್ರಿಯೇಟ್ ಮಾಡುವಂಥ ಕನಸುಗಳೇ ಜಾಸ್ತಿ. ಅಂದರೆ ತಪ್ಪೋಕ್ಕಾಗಲ್ಲ, ಹಿಂಸೆ ಆ ಥರ ಕನಸುಗಳು ಸಿಕ್ಕಾಬಿಟ್ಟೆ ಬರುತ್ತೆ. ಅದು ಕಮಲಮ್ಮನಿಂದ ಹಾಗಾಗುತ್ತೆ. ಕಮಲಮ್ಮ ಲಕ್ಷ್ಮಮ್ಮಗೆ ಪವರ್ ಎಕ್ಸ್ಟ್ರಾಡಿಷನ್ ಮಾಡಿದ್ದಾರೆ. ಸೊ ಪುಟ್ಸ್ವಾಮಿಯವರು ನನ್ನ ವಿರುದ್ಧ ಕೆಲಸ ಮಾಡ್ತಾರಲ್ಲ, ಹೀಗಾಗಿ ಪುಟ್ಸ್ವಾಮಿಯವರ ತಂದೆ ತಾಯಿ ಹೆಸರು ನನಗೆ ತೊಂದರೆ ಕೊಡ್ತಾರೆ. ಸೊ ಕಮಲಮ್ಮ ಕಾಮ ಅಂದರೆ ಸೆಕ್ಸ್, ಕಾಮ ಮತ್ತು ಕನಸನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಹೀಗಾಗಿ ನನಗೆ ತೊಂದರೆ ಜಾಸ್ತಿ. HP ಗ್ಯಾಸು, ಕುಮಾರ್, ಸಿಟಿ ಕಾರ್ಪೊರೇಷನ್. ಈಗಲೇ ವರ್ಣ ಹೆಂಡ್ತೀನಿ ಇರೋದು. ಆ್ಯಕ್ಚುಲಿ 2 ಡೇಸ್ ಇದು ಹೊರಗಡೆ ಹೆಂಡ್ತಿನೇ ಕೂತ್ಕೊಳ್ತಿರೋ, ವರ್ಣ ಇರೋದೇ ಇಲ್ಲ ಅಂಗಡಿಲಿ. ಅಂಗಡಿಯಲ್ಲಿ ಇದ್ದರೂ ಹೆಂಡ್ತೀನಿ ಇಟ್ಕೊಂಡೇ ಕೆಲಸ ಮಾಡೋದು. ರಾಜಮ್ಮ, ರಾಜ್ಯದ ಹೇಳಿಲ್ಲ, ಅವಳ ಫ್ರೆಂಡ್ ರಾಜು ಇದೆ ಅಂತಾರೆ. ಆ ಕಡೆ ರಾಜು ಬಂದಿತ್ತು ಮತ್ತು ರಾಜು ಯಾವ್ದಾದ್ರು 3 ಹೆಸರು ರಾಜಿಂದನೇ ಶುರು ಆಗುವಂಥದ್ದಿತ್ತು. ಇವರು ಅಷ್ಟೇ ಲೋಕಲ್ ಟಿ ಶರ್ಟ್ ಹಾಕೊಂಡು ಕುಮಾರ್. ಅದು ಆ್ಯಕ್ಚುಲಿ HP ಗ್ಯಾಸ್ ಇದು ಕುಮಾರ್ ಅಂದರೆ ಕುಮಾರಸ್ವಾಮಿ ಅಂದರೆ ಆ್ಯಕ್ಚುಲಿ ಈ ಕುಮಾರ್ ಅಲ್ಲ. ಈ ಕುಮಾರ್ಗೆ ಕ್ರಾಂತಿಗರಂಥ ಬಿಲ್ಲ ನನಗೆ ಗೊತ್ತಿರೋ ಪ್ರಕಾರ. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕುಮಾರ್ಗೆ ಆ ರೇಂಜಲ್ಲಿ ಏನು ಮೀಟ್ರಿಲ್ಲ. ಒಂದು ನೆಟ್ವರ್ಕ್ನ ಹೆಡ್ ಹಾಕಬೇಕು ಅಂದರೆ ಸಾಮರ್ಥ್ಯ ಬೇಕು, ಪ್ರೂವ್ ಮಾಡಿ ತೋರಿಸ್ಬೇಕು. ನಾನು ಈ ನೆಟ್ವರ್ಕ್ ಕುಮಾರಸ್ವಾಮಿ ಚೀಫ್ ಹೇಮಸ್ಟುಲಗ ಅದು ಇರಲಿ. ಕುಮಾರಸ್ವಾಮಿ ಬಗ್ಗೆ ಹೇಳ್ತಿದ್ದೆ. HP ಕುಮಾರ್, ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಕುಮಾರು ನೆಟ್ವರ್ಕ್ ಹೆಡ್ ಆಗೋಷ್ಟು ಸಾಮರ್ಥ್ಯ ಬೆಳೆಸ್ಕೊಂಡಿಲ್ಲ. ಯಾಕೆಂದರೆ ಅವ್ರು ಏನು ಶಟ್ ಆದರೂ ಇಲ್ಲ. ಅವರು HD ಕುಮಾರಸ್ವಾಮಿ ಆದರೆ ಚೀಫ್ ಮಿನಿಸ್ಟರ್ ಆಗಿದ್ದರು. ಈಗಲೂ MP ಆಳುಗಳು ಏನೇನೋ ಸಾಧೇನೋ ಕೆಲಸ ಏನೋ ಒಂದು ಮಾಡ್ತಾಯಿದ್ದಾರೆ. ಸೊ ಹೀಗಾಗಿ ಕುಮಾರ್ ನೆಟ್ವರ್ಕ್ನ ಹೆಡ್ ಆಗೋದಕ್ಕೆ ಪ್ರತಿಪಾದನೆ ಮಾಡ್ಬೋದು. ಈಗ ಲೌಡ HP ಗ್ಯಾಸ್ ಕಂಪ್ನಿಲಿ ಕೆಲಸ ಮಾಡ್ತಿರೋದು ಅಥವಾ ಕೆಂಪಮ್ಮನ ಮಗ ಪ್ರೀವಿಯಸ್ ದೇವಸ್ಥಾನದಲ್ಲಿತ್ತಲ್ಲ, ಅವನೇನು ಶಾರ್ಟರು ಇಲ್ಲ. ಏನೋ ಒಂದು ಥೀಮ್ ಬೇಕು. ಅದರಿಂದ ಫಾರ್ ಎಕ್ಸಾಂಪಲ್ ಚೀಫ್ ಮಿನಿಸ್ಟರ್ ಆಗಬೇಕು ಅಂದರೆ ಹುಡುಗಾಟದ ಮಾತಿದಲ್ಲ. ಚೀಫ್ ಮಿನಿಸ್ಟರ್ ಹೆಂಗಾಯ್ತು ನೋಡೋದು. ಅದ್ಭುತಗಳೆಲ್ಲ ಕ್ಯಾಪ್ಚರ್ ಆಗ್ತದೆ. ಇದು ಆ್ಯಕ್ಚುಲಿ ಕ್ರಿಯೇಟ್ ಮಾಡಿ ತೋರಿಸ್ತಾ ಇರೋದು ನಿನಗೆ ಹಿಂಗೆ ಮಾಡ್ತೀವಿ ಅಂತ. ಕಡ್ಕೊಳ್ಳೋ ರಮೇಶ ಅಂದರೆ ಅವರು ಟು ಹೋಯ್ತದೆ ಎಲ್ಲ ಬೇರೆ ಆಲ್ರೆಡಿ ಅದು ಬೇರೆ ವಿಷಯ ಸಿಕ್ಕಾಬಟ್ಟೆ ಹೇಳಿದ್ದಿದ್ದು ಅದು. ಸೊ ಈ ಮಹೇಶ್ ಎಂದು ನೆನ್ನೆ ಲಾಸ್ಟ್ ಟೈಮ್ ಡ್ರಗ್ಸ್ ಹಾಕಿದ್ದೆ ಅಂತ ಹೇಳಿದ್ದೀನಿ. ಸೊ ಅದೇ ಈಗ ಅಪ್ಪ ಚಿಕ್ಕ ಮಗು ಅಪ್ಪ ಬಿಟ್ಟಲ್ಲ ಮಾತಾಡ್ತಾರೆ ಅಂತ ಅವರೆಲ್ಲ ಮಾತಾಡಿಲ್ಲ. ಆ್ಯಕ್ಚುಲಿ ತೋರಿಸ್ಕೊಳಪ್ಪ. $33 ml 3133 ಎಲ್ಲಿ ಅಂದರೆ ಇಟ್ಕೊಳ್ಳೋದ. ಕುಮಾರಸ್ವಾಮಿ MLA ಅಲ್ವಾ. ಸೊ 3133 ಲಾಸ್ಟ್ 33 ಷಡ್ಬುಗಮ್ಮ ಅವ್ರ ಗಾಡಿ ಮೊಬೈಲ್ ನಂಬರ್ 33 ಇಂದ
ಬೇದಿಲಿಲ್ಲ ಮಾತ್ರ ಅವ್ರ ಕೈಲಿ ತೆಗೆಸ್ಕೊಂಡಲ್ಲ. ಸೊ ಅದಕ್ಕೆ ಹೇಳಿ ಆಲ್ರೆಡಿ ಟಿಕೆಟ್ ಕೊಟ್ಟಿರೋನು ಅಂತ ಬುಕ್ ಹೌಸ್ ಅಂತ ರೀಸೆಂಟ್ಲಿ EP3811 ಗಾಡಿಯೋದು ಫುಡ್ ಸ್ಟಾಪರ್ ಆಯಿತು ಗಾಡಿ ಕ್ಲೋಸಪ್ಪಲ್ಲಿ ಆಯಿತು ಫುಡ್ ರೆಸ್ಟ್. ಸಾಮಾನ್ಯವಾಗಿ ನಾನು ವೀಡಿಯೋಗಳೆಲ್ಲ ಅದನ್ನು ನೋಟಿಸ್ ಮಾಡ್ಕೊಳ್ತೀವಿ. ಫುಡ್ ರೆಸ್ಟು ಈ ಮಂಡಿ ಇವ್ರು ನೋಡಿ ಮಂಡಿ ಇದು ಅಷ್ಟೇ ರೋಡನ್ ಮಾರ್ಗಲ್ಲ. ಫುಡ್ ರೆಸ್ಟು ಅಷ್ಟೇ ಓಪನ್ ಆಗುತ್ತೆ. 14ER3503 ಇದು ಅಷ್ಟೇ ಕುಬ್ಲಾಳಕ್ಕಂದರೆ ಬಾಲಾಗಿ ವಯಸ್ಸಿನ ಬಾಲಾಗಿ. ಫುಡ್ ರೆಸ್ಟ್ ಓಪನ್ ಮಾಡ್ಕೊಂಡಿರೋರು ಸಾಮಾನ್ಯವಾಗಿ ಕ್ಲೋಸಪ್ಪಲ್ಲಿ ಹೋಗ್ತಾರೆ. ಫುಡ್ ರೆಸ್ಟ್ ಟಚ್ ಮಾಡ್ಕೊಂಡು ಹೋಗೋದೇ ಅವ್ರದ್ದು. ಶಿಲ್ಪಗೂ ಮಾತ್ರ ಬೆದಿರಿಲ್ಲ ಮಾತ್ರ ನಿಲ್ಲಿಸ್ಕೊತಾರ. ಸೊ ಅದಕ್ಕೆ ಅವರು ಡಬಲ್ 2 ಹೋಗಿ ತೋರಿಸ್ತಾ ಇರೋದು. ಏನೋ ಬೇದಿ ಮಾತ್ರೆ ಹಾಕ್ತಾರೆ ಅಥವಾ ಡಬಲ್ 2 ಹೋಗೋಕೆ ಆಗಲೇಬಾರ್ದು ಆ ಥರದ್ದು ಏನಾದ್ರು ಒಂದು ಮಾತ್ರೆ ಹಾಕ್ತಾರೆ, 2ರಲ್ಲಿ 1 ಹಾಕ್ತಾರೆ. ಸೊ ಅದಕ್ಕೆ ಯಾರು ಸಪ್ತ ಬುಕ್ ಹೋಗಿದ್ರೆ ಆ್ಯಕ್ಟಿವಿಟಿ ಮಾಡ್ತಾರೆ. ಏನೋ ಹೇಳ್ತಾ ಇದೆ ಡೆವಿಲ್ ಡ್ರೀಮ್ ಬಗ್ಗೆ ಅಂತ ಹೇಳಿ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ. ಆಗಿದ್ದಾಗಲೇ ಹೀಗೆ ಹೇಳೋ ನೋಡೋದು ಆಗಿತ್ತ. ರೋಡಲ್ಲಿ ಯಾರೋ 55K1637 ಇರಬೇಕು, ನಾಟ್ ಶ್ಯೂರ್. ರೋಡಲ್ಲಿ ಯಾರೂ ಇಲ್ಲ ಅವರು ಸುಮ್ಮನೆ ಯಾರು ನೋಡಿರ್ತಾರೆ ಸುಳ್ಳೆ ಮಗ. ಇದು ಆರ್ಗನೈಸ್ ಇದು ಇಯರ್ಫೋನ್ ಹಾಕೊಂಡೋದಲ್ಲ ಅದು ಆ್ಯಟಿಟ್ಯೂಡೆ. ಪಾರ್ಕಲ್ಲಿ ಒಬ್ಬ ಇದ್ದ ಅದು ಇಯರ್ಫೋನ್ ಕೊಡು ಅಂತ ಕೇಳ್ತಾವನು ನನ್ನ. ನಾನು ಏನು ಕೇಳ್ಸೋದ್ರಾಗ ಅದೇ ಇಯರ್ಫೋನ್ ಕೊಡು ಅಂದ. ಮತ್ತೆ ಪುನಃ ಅದೇ ಇಯರ್ಫೋನ್ 5-6 ಸಾರಿ ಹೇಳ್ದ ಪುನಃ. ನಾನು ಅದೇ ಸುಮ್ಮನೆ ಆಗೋಲ್ಲ. ಅವ್ನು ಎಲ್ಲಿವರೆಗೆ ಹೇಳ್ತಾನೆ ಅಲ್ಲಿವರೆಗೆ ಸುಮ್ಮನೆ ಪುನಃ ಇನ್ನು ಇಳಿಸ್ತಾನೆ. ಏನೋ ಒಂಥರ ಇದ್ದೆ. ಅವ್ನು ಹೇಳಿ ಸುಮ್ಮನೆ ಆಗೋಲ್ಲ ಕೊನೆಗೆ. ಷಣ್ಮುಗಂ ಮಲಗೋಟೆ JG8106 ಆಗಿದೆ. ಇದ್ರಕ್ಕೆ ಹೋಗೋದಿಲ್ಲ, ಕಲರ್ ಕಾಣ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಲೂಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ ಆ ಜಾಗದಲ್ಲಿ ಷಣ್ಮುಗಂ ಥರದ್ದು ಗಾಡಿ ನಿಂತ್ಕೊಂಡಿದೆ. ಸೇಮ್ ಅದೇ ಗಾಡಿ, ಅದೇ ಕಲರ್ ಎಲ್ಲ, ಅದೇ ಮಾಡಲು. ಇಲ್ಲೂ ಅಷ್ಟೇ ದೇವರ ಮಕ್ಕಳು ತುಂಬ ತುಳುಕ್ತಾ ಇದ್ದಾರೆ. ದೇವರ ಮಕ್ಕಳು ತುಂಬ ತುಳುಕ್ತಾ ಇದ್ದಾರೆ ಅವರು. ದೇವರ ಮಕ್ಕಳು ತುಂಬ ತುಳುಕ್ತಾ ಇದ್ದಾರೆ. ಲಯನ್ಸ್ದು ಊಟ ಬರುತ್ತಲ್ಲ ಅದಕ್ಕೆ ನಂಬರ್ 2 ಹೋಗಿ ತೋರಿಸಿದ್ದು ಏನಕ್ಕೆ ಅಂದರೆ ಊಟ ಮಾಡಿದ್ದು ಅಸಹ್ಯ ಆಗಿದೆ ನನಗೆ ಅಂತ ಒಂದು. ಇನ್ನೊಂದು ಸರಿಯಾಗಿ ಹೊಟ್ಟೆ ತಂದು ಊಟ ಮಾಡದೇ ಇರಲಿ ಎದ್ಕೊಂಡು ಅಂತ ಟಾಯ್ಲೆಟ್ ಮಾಡ್ತಾಯಿದ್ದಾನೆ ರೆಡಿಯೋ. ಅವತ್ತು ವೀಡಿಯೋ ರೆಕಾರ್ಡ್ ಮಾಡಿದ್ನಲ್ಲ, ಎಷ್ಟೋ ಸರಿ ಮಾಡಿದ್ದೀನಿ. ಲಾಸ್ಟ್ ಟೈಮ್ ನನ್ನ ಕಡೆಗೆ ತಿರ್ಕೊಂಡು ಟಾಯ್ಲೆಟ್ ಮಾಡ್ತಿದ್ದ. ಸೊ ಅದು ಹಂಗೆ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಈ ಸರಿದು ಮಾಡ್ತಾರೋದಂದರೆ ಸುರೇಶಿನ ಬಾಲಾಗಿ ಬಚ್ಚವನ ಬಹುಶಃ ಹೊಟ್ಟೆ ನೋಡಿ ತೋರಿಸ್ತಾರೆ ನೋಡೋದೆ. ಸುರೇಶಿನ ಹತ್ರಕ್ಕೆ ಹೋಗಲಿ ಅಂತ, ನಂಜನಗೂಡಿಗೆ ಹೋಗಲಿ ಅಂತ. ಅವ್ರು ಬೇಡ ಅಂದರೂ ಹೋಗ್ತೀನಪ್ಪ, ಅವ್ರು ಬೇಡ ಅಂದರೂ ಹೋಗ್ತೀನಿ. ಬಡ್ಡೆತ್ತು ಅವ್ರು ಬೇಡ ಅಂದರೂ ಹೋಗ್ತೀನಪ್ಪ. ಕುಮಾರ್ ಕೂತಿರೋದು ಕುಮಾರಸ್ವಾಮಿ ಹೆಡ್ ಆಫ್ ದಿ ನೆಟ್ವರ್ಕ್ ಹೆಂಗೆ ಆಗೋಕ್ಕೆ ಸಾಧ್ಯ ಅವನು? ಹೇಳಿಲ್ವಾ ಹಾರ್ಲಿ ಡೇವಿಡ್ಸನ್ ಗಾಡಿ ಅದು, ಅದೇ ಹಾರ್ಲಿ ಡೇವಿಡ್ಸನ್ ಕುಮಾರ್ ಅದು ಅಂತ. ಅಲ್ಲಿ ಷಣ್ಮುಗಂ ಗಾಡಿ ನಿಲ್ಲಿಸಿರೋದು ಅದೇ ಥರ. ಅದಕ್ಕೋಸ್ಕರದಂದರೆ ಫೋಕಸ್ ಮಾಡೇ ಬಿಡ್ತೀನಿ, ಕ್ಯಾಮ್ರಾ ಕಟ್ ಮಾಡಿ. ಇದು ತಡಿಯ ವಿಸಿಟ್ ಮಾಡ್ತಾ ಇದ್ದಾರಲ್ವ, ಆ ಕಡೆ ಇರಲಿ. ಪ್ರಿವೇಶನಾಗಿ ಬಂದಿದೆ ಅಲ್ಲಿ. ಇದು ಗಾಡಿ ಷಣ್ಮುಗಂ ಥರದ ಗಾಡಿ. ಷಣ್ಮುಗ ಇದೇ ಗಾಡಿ ಓಡಿಸೋದು. ನಾವು ಪ್ರೀವಿಯಸ್ ಹಾರ್ಲಿ ಡೇವಿಡ್ಸನ್ ಗಾಡಿ ಹೋಯ್ತಲ್ಲ, ಮತ್ತು ಪಿಂಡಾರಿ ಹೋಗಿತ್ತಲ್ಲ, ಅದೆಲ್ಲ ಅದೇ ಸೇಮ್ ರಿಲೇಟೆಡ್. ಅದು ಸೇಮ್ ರಿಲೇಟೆಡ್ ಎಲ್ಲ ಒಂದೇ ಕಡೆ. ಅದು ಏನೋ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ನಾನು ಅರ್ಥ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಅವರು ಸ್ಟೇಟ್ಮೆಂಟ್ ಪಾಸ್ ಮಾಡೋಕ್ಕೆ ಟ್ರೈ ಮಾಡಿದ್ದ ಅದೇ ಮಾಮೂಲಿ ಬೇದಿ ಆಗುತ್ತೆ, ಅಥವಾ ಬೇದಿ ಊಟ ನಂಬರ್ 2 ಹೋಗೋಕ್ಕೆ ಆಗೋದಿಲ್ಲ, ಗಟ್ಟಿಗೆ ಆಗಿಬಿಡುತ್ತೆ ಹೊಟ್ಟೆ ಎಲ್ಲ, ಆ ಥರ 2ರಲ್ಲಿ 1 ಆಗುತ್ತೆ. ಸೊ ಆವಾಗ ಅವನ ಹತ್ರ ಹೆಲ್ಪ್ ತೊಗೋಬೇಕು. ಯೂರಿನ್ ಪಾಸ್ ಮಾಡೋದ್ರಿಂದ ಷಣ್ಮುಗಂ ಹತ್ರ ಹೋಗಿ ಸಹಾಯ ಕೇಳಬೇಕು. ಸೊ ಷಣ್ಮುಗಂ ಕುಮಾರಸ್ವಾಮಿ ಅವರ ಫೈನಾನ್ಷಿಯಲ್ ಸಪೋರ್ಟ್ ಷಣ್ಮುಗಂ ಮುಖಾಂತರ ಬರುತ್ತೆ. ಕುಮಾರಸ್ವಾಮಿ ಅವರ ರಾಜೇಶ್ ಹೇಳ್ತಿರೋದಷ್ಟೇ ಅಲ್ಲ, ಆರ್ಡರ್ ಕೂಡ ಇದೆ ಅಂತ ಅರ್ಥ. ಅಂದರೆ ಒಡೆಯರ್ ಅವರು ಆರ್ಡ್ರ್ ಮಾಡ್ತಾಯಿದ್ದಾರೆ ಅಂತ ಅರ್ಥ. ಆದರೆ ಕುಮಾರಸ್ವಾಮಿ ಅವರ ಸಹಾಯ ಷಣ್ಮುಗಂ ಮುಖಾಂತರ ಬರುತ್ತೆ, ನೀವು ಹೋಗಿ ತೊಗೋಬೇಕು. ಅದಕ್ಕೆ ಯೂರಿನ್ ಪಾಸ್ ಮಾಡಿದ್ದಾರೆ, ಮತ್ತು ಯೂರಿನ್ ಮತ್ತೆ ಬಾನಿ
ನಂಬರ್ 8 ಮ್ಯಾಕ್ಸ್ ಮಂಜುಳಾ. ನಮ್ಮ ಫ್ಯಾಮಿಲಿಯಿಂದ ಯೂರಿನ್ ಟೈಟಲ್ ಟೀಮಲ್ಲಿ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ಯೂರಿನ್ ಫಾರ್ಮಲ್ಲಿ ಅದೇ ಬ್ರೇಕಪ್ ತೊಗೊಳ್ಳೋದು ಮತ್ತು ರೀಜಾಯ್ನ್ ಆಗೋದು, ಬ್ರೇಕಪ್ ತೊಗೊಳ್ಳೋದು ಮತ್ತು ರೀಜಾಯ್ನ್ ಆಗೋದು. ಅದಕ್ಕೋಸ್ಕರನೇ ತೊಂದರೆ ಕೊಡೋದು, ಕಿರಿಕ್ ಮಾಡೋದು ನನಗುತ್ತೆ. ಅದು ಗಡಿಯ ನಂಬರ್ ಹೋಗೋದ್ರಿಂದ ಅದು ಸುರೇಶನ ಬಾಲಗೋಚಿ ಕೂಡ ಆಗ್ತಾಯಿದ್ರು. ಸೊ ಅವರೆಲ್ಲ ಒಂದೇ ನೆಟ್ವರ್ಕ್ ಬರ್ತೀವಿ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲ ಒಂದೇ ನೆಟ್ವರ್ಕ್ ಅವರು. ಸುರೇಶ, ಕುಮಾರಸ್ವಾಮಿ ಇವರೆಲ್ಲ ಒಂದೇ ನೆಟ್ವರ್ಕಲ್ಲಿ ಕೆಲಸ ಮಾಡ್ತಾಯಿದ್ರು. ಮತ್ತು ನಿಂಗಮ್ಮ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಒಂದೇ ನೆಟ್ವರ್ಕಲ್ಲಿ ಬರೋದು. ಹೀಗಾಗಿ ಎಲ್ಲ ಒಂದೇ ನೆಟ್ವರ್ಕಲ್ಲೇ ಇರೋದು. ಅದಕ್ಕೋಸ್ಕರ ಕುಮಾರಸ್ವಾಮಿ ಕೂಡ ಹೆಲ್ಪ್ ಮಾಡ್ತಿಲ್ಲ. ಚಿನ್ನಿ ರವಿ ಅವರೆಲ್ಲ ದೊಡ್ಡಪ್ಪನ ನಾಗರಾಜಗಳ ದೊಡ್ಡಪ್ಪನ ನೆಟ್ವರ್ಕಿಗೆ ಬರೋದು. ಸೊ ಅವ್ರದ್ದು ಅದೇ ಕತೆ. ವಿಡಿಯೋ ಇವಾಗ ಕಟ್ ಮಾಡಿದೆ ಗುರು, ಆಗಲೇ ಚಕ್ಕತ್ತ ಬರ್ಬಿಡ್ತು. ಟೆಸ್ಟರ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಸೇಮ್ ದುರ್ಗಾ ಪರಮೇಶ್ವರಿ ದೇವಸ್ಥಾನದ್ದು ಸಾಲೆಟ್. ಅದೇ ದುರ್ಗಾ ಪರಮೇಶ್ವರಿ ದೇವಸ್ಥಾನದವರು ಹಿಂದೆ ಸಾಲೆಟ್ ಹೋಗುತ್ತೆ ಅಂತ. ಅಂದರೆ ಇಂಟರ್ನೆಟ್ ನೋಡ್ಬಿಟ್ಟಿದ್ದೀವಿ ನಾವು ಅಂತ. ಇಂಟರ್ನೆಟ್ ಹೋಗಿದೆ ಸಡನ್ ಆಗಿ ಇದ್ಕೋತ್ರ ಬಂಡೆ ಇಟ್ಕೊಂಡ್ರೆ ಓಡಾಡ್ತದೆ ಅಂತ ಗುಡ್ಡೆ ಬಿಚ್ಚಾಕಲ್ವ ಹಿಡಿದು ತಾತಪ್ಪನ ಬಾಲಂಗೋಚಿ ಅವನು ಸ್ನಾನ ಮಾಡೋಕ್ಕೆ ಹೋಗುವಂಥ ಆ್ಯಟಿಟ್ಯೂಡ್ ಸೆಟ್ ಮಾಡಿ. ಈ ಗಾಡಿ ಶಿವನ ಕಾಳೇಶ್ವರ ಏನೋ ಇದೆ, ಶಿವರಂಗ ಕಾಳೇಶ್ವರ ಅಂತ ಏನೋ, ಹ್ಯಾರ್ಲಿ ಡೇವಿಡ್ಸನ್ ಸೇವ್ ಅದೇ ಷಡ್ಭುಜಂ ಗಾಡಿ ಕಲಿತಾರೆ ನೋಡಿದ. ಹ್ಯಾರ್ಲಿ ಡೇವಿಡ್ಸನ್ ಮಾತಾಯಿತು, ಷಡ್ಭುಜಂ ಗಾಡಿ ಸೇವ್ ಅದೇ ಕುಮಾರ್ ಷಡ್ಭುಜ ಮಾತ್ರ ಮತ್ತೆ ಹೆಲ್ಪ್ ಕೇಳುವ. ಫ್ರೆಂಡ್ಸ್, ಮಂಜುನಾಥೋದಯ ಅಂತೇನೋ ಇದೆ. ಮಂಜುನಾಥ ವಡ್ಯ ಏನೋ ಗೊತ್ತಿಲ್ಲ, ಮಂಜುನಾಥ ವಡ್ಯ ಅಂತ ಏನೋ ಇದೆ ಅವರಲ್ಲಿ. ಫ್ರೆಂಡ್ಸ್, ಮಂಜುನಾಥ ವಡ್ಯ ಅಂತ ಇದೆ. ಕನ್ನಡ ಬರೋದ್ರಲ್ಲಿ ಇಂಗ್ಲೀಷೇ ಬರ್ತಿದ್ದಾರೆ. ಮಂಜುನಾಥ ಕನ್ಫರ್ಮು, ಫ್ರೆಂಡ್ಸು ಕನ್ಫರ್ಮ್, ಇನ್ನೊಂದೇನೋ ವಡ್ಯಾನ ಒಡೆಯಾರೋ ಏನೋ ಇದೆ, ಸರಿಯಾಗಿ ಕಾಣ್ತಾ ಇಲ್ಲ. ಅಂದ್ಕೊಂಡು ಬೇರೆ ಗುಂಡಾಗಿ ಹೋಗಿದೆ. ಆ್ಯಕ್ಚುಲಿ ಅದೇ ಸೇಮ್ ಇಲ್ಲಿ ಲಯನ್ಸ್ ಅವ್ರು ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಾರಲ್ಲ, ಕುಮಾರಸ್ವಾಮಿ ಆ್ಯಟಿಟ್ಯೂಡ್ ಚೇಂಜ್ ಮಾಡ್ತಾರಲ್ಲ. ಸೊ ಲಯನ್ಸ್ ಅಂದರೆ ನಮ್ಮ ಫ್ಯಾಮಿಲಿನ, ನರಸಿಂಹ ಫ್ಯಾಮಿಲಿ ನಮ್ಮದೇ ಬರೋದಲ್ವ. ಸೊ ಹೀಗಾಗಿ ನಮ್ಮ ಫ್ಯಾಮಿಲಿ ಕ್ರೆಡಿಟ್ನ ಯಾರ್ಯಾರೆಲ್ಲ ತೊಗೊಳ್ತಾ ಇದ್ದಾರೆ, ಹೆಂಗೆ ತೊಗೊಳ್ತಾರೆ ಅಂತ ಆ್ಯಟಿಟ್ಯೂಡ್ ಚೇಂಜ್ ಮಾಡ್ತಾ ಇರೋದು. ಅಂದರೆ ಕುಮಾರಸ್ವಾಮಿ ನಮ್ಮ ಫ್ಯಾಮಿಲಿ ಕ್ರೆಡಿಟ್ನ ಕುಮಾರಸ್ವಾಮಿ ತೊಗೊಂಡು, ಕುಮಾರಸ್ವಾಮಿ ಮುಖಾಂತರ ಷಣ್ಮುಖ ಕೊಟ್ಟು, ಷಣ್ಮುಖ ಮುಖಾಂತರ ನನ್ನ ಕೈಗೆ ಬಂದು ತಲುಪುತ್ತೆ ಅಂದರೆ ಆ್ಯಟಿಟ್ಯೂಡ್ ಚೇಂಜ್ ಮಾಡ್ತಾರೆ. ಅದಕ್ಕೋಸ್ಕರ ಈ ಕುಮಾರ್ ತಿಳ್ಕೊಂಡಾಗ ತೊಗೊಂಡಿರೋದು. ಕಿಂಗ್ ಅಲ್ಲಪ್ಪ, ಟೋಪಿ ಹಾಕೊಳ್ಳೋದು ಅವರು, ಟೋಪಿ ಹಾಕಿರೋದ ಕಿಂಗ್ ಬಹುಶಃ ನೆಕ್ಸ್ಟ್ ಕಾಣಾಗಿಲ್ಲ, ಅದು ವೈಡ್ ಆಗಿದೆ. ಬೇದಿಯಾಗ ಅವತ್ತು ನಂಗೆ ಲೂಸ್ ಮೋಷನ್ ಆದಾಗ ಈಶ್ವರ ಅಂತ ಯಾರೋ ಊಟ ಕೊಟ್ಟಾಗ ಬೇದಿ ಆಯ್ತಲ್ಲ, ಸೇಮ್ ಅದು ಅವನ ಜೊತೆ ಕುತ್ಕೊಂಡಿರ್ತಾನೆ ಯಾವಾಗಲೂ. ಸೊ ಅದಕ್ಕೆ ಎತ್ತಿರ್ತಾರೆ. ಏನು ಅದೇ ಟಾಯ್ಲೆಟಲ್ಲಿ ನಂಬರ್ 2 ಹೋಗ್ತಾ ಇದ್ದಲ್ಲ ಸ್ವಪ್ನ ಬುಕ್ ಹೌಸ್ ಮುಂದೆ, ಅದ್ರ ರಿಲೇಟೆಡ್.